ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಯಾಕೋ ಕರ್ನಾಟಕ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಕಾಂಗ್ರೆಸ್ನ ಕೆಲ ನಾಯಕರು ಹೇಳುವಂತೆ ವಿಪಕ್ಷಗಳು ಮಾತಾಡುವಂತೆ ನವೆಂಬರ್ ಕ್ರಾಂತಿ ನಿಶ್ಚಿತವೇನೋ ಅನ್ನೋ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದರೆ ಅಂಥ ಬೆಳವಣಿಗೆಗಳು ಸದ್ಯಕ್ಕೆ ಕಾಣ್ತಾ ಇದ್ದಾವೆ. ಯಾಕೆಂತ ನಾವು ನೋಡ್ತಾ ಹೋಗೋದಾದರೆ ಒಂದು ಕಡೆ ಲಂಚ್ ಮೀಟಿಂಗ್ ಹೆಸರಿನಲ್ಲಿ ನವೆಂಬರ್ 1ನೇ ತಾರೀಕು ಬಹಳಷ್ಟು ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಮಗದೊಂದು ಕಡೆ ನೀವು ಗಮನಿಸಬೇಕು, ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಡೋದು. ಇಂಥ ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಬಹುತೇಕ ನಿಶ್ಚಿತವೇನೋ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಹೌದು, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ತಲ್ಲಣವನ್ನು ಉಂಟು ಮಾಡಿದೆ. ಡಿಸಿಎಂ ದೆಹಲಿಯ ಭೇಟಿ ಕುತೂಹಲವನ್ನು ಉಂಟು ಮಾಡಿದೆ. ಸದ್ಯ ದೆಹಲಿಯಲ್ಲಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಯಾವುದೇ ಕಾರಣಗಳಿಗೆ ಹೋಗಿರಬಹುದು, ಆದರೆ ಆ ಕಾರಣಗಳ ವಿಚಾರವನ್ನು ಚರ್ಚೆ ಮಾಡಿ ಇನ್ನೂ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವೇ? ನವೆಂಬರ್ 15ರಂದು ದೆಹಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾವಾಗ? 15ನೇ ತಾರೀಕು. ನೋಡಿ, 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ. 15ನೇ ತಾರೀಕು ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ಈ ಅಂಕಿಅಂಶಗಳನ್ನು, ಈ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಗಮನಿಸಬೇಕು. ಕುತೂಹಲ ಮೂಡಿಸಿದೆ ಈ ನಾಯಕರ ದೆಹಲಿಯ ಭೇಟಿ. ನವೆಂಬರ್ 1ರಂದು ಸಚಿವರಿಗೆ ಲಂಚ್ ಮೀಟಿಂಗ್ ಬೇರೆ ಅರೇಂಜ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಮಧ್ಯೆ ದಲಿತ ಸಿಎಂ ಕೂಗು ಬೇರೆ ಕೇಳ್ಕೊಂಡು ಬಂದಿದೆ. ಮುನಿಯಪ್ಪನವರು ಹಿರಿಯರು, ಸಮರ್ಥರು, ಅವ್ರಿಗೆ ಅವಕಾಶ ಸಿಗಬೇಕು. ಕೆ.ಎಚ್. ಮುನಿಯಪ್ಪನವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ತಪ್ಪೇನಿದೆ? ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಇನ್ನು ದಲಿತರು ಸಿ ಎಂ ಆದರೆ ಖಂಡಿತವಾಗ್ಲೂ ಆ ಒಂದು ಕೂಗಿಗೆ ಒಂದು ಉತ್ತರ ಕೊಟ್ಟಂತಾಗತ್ತೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯ ಪ್ರಸ್ತುತ ಚರ್ಚೆಯಲ್ಲಿರುವಂಥ ವಿಚಾರಗಳು. ಅದೇನೇ ಇದ್ದರೂ ಕೂಡ ಇನ್ನೂ ಒಂದಷ್ಟು ದಿವಸ ಈ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ 2.5 ವರ್ಷ ಆಯಿತು, ಇನ್ನೂ ಸಿ ಎಂ ಕುರಿತಂತೆ, ಆ ಕುರ್ಚಿಯ ಕುರಿತಂತೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಈ ಆಡಳಿತದ ಬಗ್ಗೆ? ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಈಗ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ. ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ. ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಪಡ್ತೀನಿ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಇಲ್ಲ ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳೋಕ್ಕಾಗಲ್ಲ. ಈಗಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ ಅದ್ರ ಬಗ್ಗೆ. ಚುನಾವಣೆ ಆಗಬೇಕು, ಚುನಾವಣೆ ಆದ್ಮೇಲೆ ನೋಡೋಣ, ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಇಡೀ ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡಬೇಕಂತ ಅವ್ರು ಮಾಡ್ತಾರೆ. ಈಗ ನಾವು ಹೇಳಕ್ಕೋದ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ CM ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ನಡೀತೀವಿ. ಅವ್ರು ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಇಲೆಕ್ಷನು. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡಿಲ್ಲ. ಆವಾಗ ಸುಮಾರು 3 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡೋದ್ರೆ ಚರ್ಚೆ ನಡೀತಾ ಇದೆ ಹೊರತು ಬೇರೆ ಏನಿಲ್ಲ.
ನೋಡ್ರಿ, ನೀನಾದರೂ ಪರವಾಗಿಲ್ಲ, ಅವನಾದರೂ ಪರವಾಗಿಲ್ಲ, ಇವನಾದರೂ ಪರವಾಗಿಲ್ಲ, ಮಾಡೋರು ಯಾರು? CLP ಆ್ಯಂಡ್ ಹೈಕಮಾಂಡ್. ಅದರಿಂದ ಆದದ್ದಷ್ಟೇ ಅಧಿಕೃತ. ನೀನು ಆಗು, ನಾನು ಆಗು, ನೀನು ಬಾ, ನೀನು ಹೋಗು ಅಂದರೆ ಏನಾಗೋದಿಲ್ಲ. ನೋಡ್ರಿ, ನೀನಾದರೂ ಪರವಾಗಿಲ್ಲ, ಅವನಾದರೂ ಪರವಾಗಿಲ್ಲ, ಇವನಾದರೂ ಪರವಾಗಿಲ್ಲ, ಮಾಡೋರು ಯಾರು? CLP ಆ್ಯಂಡ್ ಹೈಕಮಾಂಡ್. ಅದರಿಂದ ಆದದ್ದಷ್ಟೇ ಅಧಿಕೃತ. ನೀನು ಆಗು, ನಾನು ಆಗು, ನೀನು ಬಾ, ನೀನು ಹೋಗು ಅಂದರೆ ಏನಾಗೋದಿಲ್ಲ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತ ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ? ಸಂತೋಷ ಪಡಬೇಕಲ್ವಾ? ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ನೋ ಕ್ರಾಂತಿ, ಇಟ್ ಇಸ್ ಓನ್ಲಿ ಶಾಂತಿ. ಅಹಿಂದ ನೇತೃತ್ವವನ್ನು ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ? ಯಾವುದಕ್ಕೆ ನೋಡಿ, ಅಹಿಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ. ಯಾಕೆಂದರೆ ನಾವು ಆ ಕಾನ್ಸೆಪ್ಟನ್ನ ಒಪ್ಪಿ ಸಿದ್ದರಾಮಯ್ಯನವ್ರ ಜೊತೆ ಬಂದವರು ನಾವು. ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು. ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಅಹಿಂದ ಸಿದ್ಧಾಂತ. ಹಾಗಾಗಿ ಈ ವಿಚಾರದಲ್ಲಿ ಯಾರೂ ಅಪಸ್ವರ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತವೇ ಅಹಿಂದ ಸಿದ್ಧಾಂತ. ಯಾಕೆ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯವ್ರ ಜೊತೆಲಿ ಇದ್ದವರು, ಇವತ್ತು ಇರ್ತಕ್ಕಂಥವ್ರು, ಮುಂದೆ ಅದನ್ನು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರು ಲೋಹಿತ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ನೋಡಿ, ಇಷ್ಟು ತನಕ ಮಾತಾಡಿದ್ದನ್ನು ಗಮನಿಸಿದ್ರಿ ಎಲ್ಲ ಕಾಂಗ್ರೆಸ್ ನಾಯಕರು. BJP JDSನವ್ರು ಯಾರೂ ಮಾತಾಡಲಿಲ್ಲ. ಹಾಗಾಗಿ ಕುಮಾರ್ ಅವರೇ, ಈಗಲೂ ಹೈಕಮಾಂಡ್ ಇಂಟರ್ಫಿಯರ್ ಆಗಲಿಲ್ಲ ಅಂದರೆ ಭಾಳ ಕಷ್ಟ ಅಂತ ಅನಿಸುತ್ತೆ. ಇದು ಸುಮಾರು ಸರ್ಕಾರ ಪ್ರಾರಂಭ, ನಾವು 136 ಜನ ಗೆದ್ದು ಸರ್ಕಾರ ರಚನೆ ಆದ ಮಾರನೇ ದಿನದಿಂದಲೇ ಪ್ರಾರಂಭ ಆದಂಥ ಚರ್ಚೆಗಳು. ಇವ್ರಿಗೆ 2 ವರ್ಷ ಅಂತೆ, ಅವರು 3 ವರ್ಷ ಅಂತೆ, ಇವ್ರಿಗೆ 2.5 ಅಂತೆ, ಅವ್ರಿಗೆ 2.5 ಅಂತೆ. ಅಲ್ಲಿಂದ 2.5 ವರ್ಷ. ಈಗ ನಮ್ಮ ಸರ್ಕಾರ ನವೆಂಬರ್ 20ಕ್ಕೆ ಮುಗಿಯುತ್ತೆ. ಈಗಾಗಲೇ ಬಿಹಾರ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಚುನಾವಣಾ ಪ್ರಚಾರ ಮತ್ತೊಂದು ಬಿಹಾರ ಚುನಾವಣೆಯಲ್ಲಿ ನಮ್ಮ ಗಠಬಂಧನ್ ಗೆಲುವಿಗಾಗಿ ಹೋರಾಟ ನಡೆಸ್ತಿರುವಂಥ ಸಂದರ್ಭ. ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡಬೇಕು ಅಂತೇಳಿ ಜನರು ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ನೇತಾರರಾದಂಥ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ಮು ಮತ್ತು ರಾಹುಲ್ ಗಾಂಧಿ ಮೇಡಮ್ಮು, ಕರ್ನಾಟಕದ ನೇತಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಮತ್ತಿತರ ಎಲ್ಲ ನಾಯಕರ ಶ್ರಮದ ಪ್ರತಿಫಲವಾಗಿ BJPಯ ದುರಾಡಳಿತದ ವಿರುದ್ಧವಾಗಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ಕರ್ನಾಟಕದಲ್ಲಿ ಆಗ್ತಿರುವಂಥ ಏನು ಅವ್ಯವಸ್ಥಿತವಾದಂಥ ಚಟುವಟಿಕೆಗಳು BJPಯವರು ನಡೆಸಿದ್ರು, ಅದ್ರ ವಿರುದ್ಧವಾಗಿ ಕಾಂಗ್ರೆಸ್ ಅವರು ನಮ್ಮನ್ನು ಕೋವಿಡ್ ನಂತರದ ದಿನಗಳಲ್ಲಿ ನಮ್ಮ ಬದುಕನ್ನು ಹಸನಗೊಳಿಸ್ತಾರೆ ಮತ್ತು ನಮ್ಮ ಬದುಕು ಆರ್ಥಿಕವಾಗಿ ಸುಭದ್ರ ಆಗುತ್ತೆ ಅಂತ ಹೇಳಿ ನಂಬಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದರ ಪ್ರಕಾರ ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನೇನು ಅಂಶಗಳನ್ನು ಅಡಕ ಮಾಡಿದ್ವಿ, ಆ ಅಂಶಗಳನ್ನು ಜನರಿಗೆ ಚಾಚೂ ತಪ್ಪದೆ ತಲುಪಿಸುವಂಥ ಕೆಲಸ ಮಾಡೋದಕ್ಕೆ ನಮ್ಮ ನಾಯಕರು ಕಂಕಣ ತಟ್ಟು ಸುಭದ್ರವಾದಂಥ ಒಂದು ಸರ್ಕಾರವನ್ನು ರಾಜ್ಯದಲ್ಲಿ ಮತ್ತು ಜನರಿಗೆ ಹೇಳಿದ ಏನು ಭರವಸೆಗಳಿದ್ದಾವೆ ಅವನ್ನು ಈಡೇರಿಸುವಲ್ಲಿ ದಾಪುಗಾಲು ಇಟ್ಟಿದ್ದೇವೆ. ಆ ಭರವಸೆಗಳು ಜನರ ಮನಸ್ಸಿನಲ್ಲಿ ಭದ್ರವಾಗಿ ಕೂರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ತೇಲಿಬಿಟ್ಟ ವಿಷಯಗಳು ಈಗ ಅದು ಬೃಹದಾಕಾರವಾಗಿ ಎಮ್ಮರವಾಗಿ ಬೆಳೆದು ನಿಂತಿದೆ. ನೀವು ಹೇಳಿದ ಮಾತು ನಾನು ಒಪ್ಕೊಂಡೆ, ನಮ್ಮ ನಾಯಕರೇ ಮಾತನಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ. ನಾನು ಅಲ್ಲಿಗೆ ಬರ್ತಿದ್ದೀನಿ. ಅದಕ್ಕೆ ಯಾವುದೇ ವಿಚಾರಗಳನ್ನು ಒಮ್ಮೆ ತೇಲಿಬಿಟ್ಟು ಅದನ್ನು ಪದೇ ಪದೇ ಚರ್ಚೆ ಆಗುವಂತೆ ಮಾಡಿ ಮತ್ತು ಅವರನ್ನು ಹೋಗಿ ಮಾಧ್ಯಮದ ಮಿತ್ರರು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಮೈಕ್ ಇಟ್ಟಾಗ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಚಾರಗಳು ಮತ್ತು ಕೆಲವು ಘಟನೆಗಳು ಆಯಾ ದಿನಗಳಿಗೆ ಸಂಬಂಧಪಟ್ಟ ಆಯಾ ದಿನ ನಾನು ಹೇಳ್ತಿದ್ದೇನೆ ದಿನ ಸಂಬಂಧಪಟ್ಟಂತೆ ಬೆಳವಣಿಗೆಗಳನ್ನು ನೋಡಿಕೊಂಡು ನಮ್ಮ ನಾಯಕರುಗಳು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ಬೋದು ಮತ್ತು ತಮ್ಮ ಅಭಿಪ್ರಾಯಗಳನ್ನು ದಾಖಲೆ ಮಾಡಿರ್ಬೋದು.
ಆದರೆ ಎಲ್ಲೂ ಕೂಡ ಈ ನಾಯಕರುಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯದ ಏನು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಸುರ್ಜೇವಾಲಾ ಸಾಹೇಬ್ರಾಗಲಿ ಮತ್ತು ವೇಣುಗೋಪಾಲ್ ಸಾಹೇಬ್ರಾಗಲಿ ಅಥವಾ ನಮ್ಮ ಹೈಕಮಾಂಡು ನಮ್ಮದೇ ರಾಜ್ಯದ ಹಿರಿಯ ನಾಯಕರು ಮುಖ್ಯಸ್ಥರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರಾಗಲಿ ಅಥವಾ ನಮ್ಮ ರಾಹುಲ್ ಗಾಂಧಿ ಅವರಾಗಲಿ ಈ ಥರದ ವಿಚಾರಗಳು ಮಾತಾಡಿಲ್ಲ ಹ್ಯಾಂಡಾಸ್ ಮಾಡಿಲ್ಲ ಅವರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಒಂದು ವಿಷಯವನ್ನು. 2 ವರ್ಷಗಳ ಹಿಂದೆ ಅಂದರೆ 3-4 ತಿಂಗಳ ಹಿಂದೆ ಸಂಪುಟ ಪುನರ್ರಚನೆ ಮಾಡಿ ಅಂತೇಳಿ ನನಗೆ ಹೈಕಮಾಂಡು ಸೂಚಿಸಿದೆ. ನಾನು ಅದರ ಪ್ರಕಾರ ಅವರಿಗೆ 2.5 ವರ್ಷಗಳ ಅವಧಿ ಮುಗಿದ ಮೇಲೆ ಸಂಪುಟ ರಚನೆ ಮಾಡೋಣ ಅಂದರೆ ಬದಲಾವಣೆ ಮಾಡೋದು ಅಥವಾ ಇನ್ಯಾರನ್ನಾರು ಸೇರಿಸ್ಪಡೆ ಮಾಡ್ಕೊಳ್ಳೋದು ಅಥವಾ ಕೈ ಬಿಡೋದು ಈ ವಿಚಾರಗಳನ್ನು 2.5 ವರ್ಷ ತುಂಬಿದ ನಂತರ ಮಾಡಬೇಕು ಅಂತ ನಾನು ಆಸಕ್ತಿ ವಹಿಸಿದೆ. ಈಗ ಹೈಕಮಾಂಡನ್ನು ಕೇಳ್ತೇನೆ, ಅವರು ಎಸ್ ಅಂದರೆ ನಾನು ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಾಗಿದೆ. ನಂತರ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಹಗಲು ರಾತ್ರಿ ಅನ್ನೋದೇ ನಮ್ಮ ಪಕ್ಷದ ಸಂಘಟನೆ, ಅದರ ಜೊತೆಗೆ ಕರ್ನಾಟಕದ ಬೆಂಗಳೂರಿನ ಅಭಿವೃದ್ಧಿಗೆ ದಾಪುಗಾಲು ಹಾಕಿ ನೀವು ಕಂಡಿದ್ದೀರಿ. ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ದಿನವೂ 1 ನಿಮಿಷವೂ ಸಮಯವನ್ನು ವ್ಯರ್ಥ ಮಾಡಲಾರದೆ ಕಾರ್ಯನಿರ್ವಹಿಸ್ತಾ ಇರೋದನ್ನು ನೋಡ್ತಿದ್ದೀರಿ. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಅದು ಬೆಂಗಳೂರಿನ ಇವತ್ತಿನ ಜನಸಂಖ್ಯೆ ಮತ್ತು ಆ ಒತ್ತಡದ ಏನು ಪರಿಸ್ಥಿತಿ ಇದೆ ರಸ್ತೆಗಳ ಮೇಲೆ ಮತ್ತು ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ದೇಶದ ಬೇರೆ ಭಾಗಗಳಿಂದ ಏನು ಆಗಮಿಸಿದ್ದಾರೆ ಅವರೆಲ್ಲರೂ ಇಲ್ಲಿ ಮತ್ತು ನಮ್ಮ ಕೈಗಾರಿಕೆಗಳು ಸುಭದ್ರವಾಗಿ ಇಲ್ಲೇ ನಿಲ್ಲಬೇಕು, ಚಟುವಟಿಕೆಗಳು ಮತ್ತು ನಮ್ಮ ರಾಷ್ಟ್ರಕ್ಕೆ ನಾವು ಕೊಡ್ತಿರುವಂಥ ಎರಡನೇ ಆರ್ಥಿಕ ರಾಜ್ಯವಾಗಿ ನಾವೇನಿದ್ದೇವೆ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಬೇಕು ಅಂತ ಹೇಳಿ ಸಾರಿಗೆ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ದೊಡ್ಡ ಕನಸನ್ನು ಕಟ್ಟಿಕೊಂಡು ನಾವು ಇರುವ ಸಮಯದಲ್ಲಿ ನಾವೇನಾದರೂ ಸಾಕ್ಷಿ ಗುಡ್ಡೆಯನ್ನು ಉಳಿಸಿ ಹೋಗಲೇಬೇಕು ಅನ್ನೋ ಪಣ ತೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಎಲ್ಲೋ ನನ್ನ ಪಕ್ಷ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಹೊರತು ನಾನು ಇವಾಗ ಏನೇನೋ ಅಡ್ಡದಾರಿ ಹಿಡಿದ್ಬಿಡ್ತೀನಿ ಅಂತ ಯಾವತ್ತೂ ಅವ್ರಿಗೆ ಹೇಳಿಲ್ಲ. ಅವರು ಪಕ್ಷದ ಶಿಸ್ತಿನ ಶಿಪಾಯಿ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಅದೇ ಶಿಸ್ತಿನಡಿಯಲ್ಲಿ ಕರ್ಕೊಂಡೋಗುವಂಥ ಬಹುದೊಡ್ಡ ಜವಾಬ್ದಾರಿ ಹೊತ್ತು ನಮ್ಮಂಥ 100 ಜನ, 1000 ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯುವ ಕಾರ್ಯಕರ್ತರನ್ನ ಸಂಘಟಿಸಿ ಅವರನ್ನು ಯಶಸ್ವಿಯತ್ತ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿರುವಂಥ ಒಬ್ಬ ನೇತಾರರು. ಹಾಗಾಗಿ ನಮ್ಮ ಹೈಕಮಾಂಡು ಅಥವಾ ನಮ್ಮ JDL ಅಂದರೆ ಇದು ನಮ್ಮ ಶಾಸಕಾಂಗ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಲ್ಲಿ ಮಾತ್ರ ಈ ವಿಷಯಗಳು ಚರ್ಚೆ ಆಗಿ ಹೈಕಮಾಂಡು ನಮ್ಮ ವರಿಷ್ಠರು ಹೇಳಿದ ನಂತರವೇ ಇದೆಲ್ಲ ನಮಗೆ ವಿಷಯ. ಅಲ್ಲಿ ತನಕ ಇವ್ಯಾವ ವಿಷಯ ಅಲ್ಲ. ಪ್ರತಿದಿನ ಕಾಂಗ್ರೆಸ್ ಅಲ್ಲಿ ಕಂಟ್ರೋಲ್ ನೋಡಿ ಈ ಹಿಂದೆ ನಮ್ಮ ಹೈಕಮಾಂಡ್ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮ್ಗೆ ಕೊಟ್ಟಿರೋ ಕೆಲಸಗಳನ್ನು ನೀವು ಮಾಡಿ ಅಂತ ಹೇಳಿದ್ರು, ಮಾಡ್ತಿದ್ದಾರೆ. ಕೆಲವು ಹಿರಿಯ ನಾಯಕರುಗಳು ಪಕ್ಷವನ್ನು 16 ವರ್ಷದಿಂದ ಕಟ್ಟಿ ಬೆಳೆಸಿದ್ದಾರೆ. ನಾನು ಹೇಳಿದೆ ಮಾಧ್ಯಮದವರು ಪ್ರಶ್ನೆಗಳ ಕೇಳಿದಾಗ ಆಯಾ ಕಾಲಘಟ್ಟ ಆಯಾ ದಿನಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಬೋದು, ಅದೇ ಅಂತಿಮ ಅಲ್ಲ ನಮ್ಮ ಪಕ್ಷದಲ್ಲಿ. ಲೋಹಿತ್ ಅವರೇ, ಓಕೆ, ಗಾಟ್ ಇಟ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಅದ್ರಲ್ಲಿ ನೋಡಿ ಅವರೊಂದು ಪಾಯಿಂಟ್ ಹೇಳ್ತಾರೆ, ಅದಿನ್ನೂ ಮನಸ್ಸಲ್ಲಿ ಹಂಗೆ ಉಳ್ಕೊಂಡ್ಬಿಡ್ತು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋ ಸಾಮರ್ಥ್ಯ ನಮಗಿಲ್ಲ ಅಂತ. ಯಾರು ಹೇಳ್ತಿರೋದು ಈ ಮಾತನ್ನ? ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅವರು? ಹೌದು, ಒಂದು ಹಲವಾರು ವಿಚಾರ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಉಲ್ಲೇಖ ಮಾಡಿದ್ದಾರೆ. ವಿಶೇಷವಾಗಿ ಅವರು ಹೇಳಿದಂಥದ್ದು KH ಮುನಿಯಪ್ಪ ಅವ್ರ ಬಗ್ಗೆ ಹೇಳಿದ್ರು. ಅವರು 7 ಬಾರಿ MP ಆಗಿದ್ರು, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ರು, ಸಾಕಷ್ಟು ಹಿರಿಯರಿದ್ದಾರೆ. ಅವ್ರ ಸಮುದಾಯನೋ ಅವರು ಮಾದಿಗ ಸಮುದಾಯಕ್ಕೆ ಸೇರ್ತಾರೆ, ದೊಡ್ಡ ಸಮುದಾಯದಿಂದ ಬಂದಿದ್ದಾರೆ. ಆಮೇಲೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಸಚಿವರಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಅವ್ರು ಆಗೋದ್ರಲ್ಲಿ ದಲಿತ ಮುಖ್ಯಮಂತ್ರಿಗಳಾದರೆ ನನ್ನ ಸಹಮತ ಸಂಪೂರ್ಣವಾಗಿದೆ ಅಂತೇಳಿ ಅವರು ಕಳಕಳಿನ ವ್ಯಕ್ತಪಡಿಸಿದ್ರು. ತದನಂತರ ಅವರು ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳೋ ಸಂದರ್ಭದಲ್ಲಿ ಅವ್ರಿಗೆ ಸಾಮರ್ಥ್ಯರಿದ್ದಾರೆ, ಅವರಿಗೆ ಅರ್ಹರಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಇವರು 2 ಅವಧಿನಲ್ಲಿ KPCC ಪ್ರೆಸಿಡೆಂಟ್ ಆದಂಥವ್ರು.
ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮೊದಲನೇ ಬಾರಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 2013 ಆದಂಥ ಸಂದರ್ಭದಲ್ಲಿ ಇವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನೋ ಲೆಕ್ಕಕ್ಕೆ ಒಂದು ರೀತಿಯ ದೊಡ್ಡ ಒಂದು ಪೈಪೋಟಿ ಇತ್ತು. ಮುಂಚೆನೇ ಶಸ್ತ್ರತ್ಯಾಗ ಆಗೋಯ್ತಲ್ಲ, ನನಗೆ ಅದೇ ಆಶ್ಚರ್ಯ ಆಗಿರೋದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಪೈಪೋಟಿ ಇತ್ತು 2013 ಅಂದ್ರೆ 12-13 ವರ್ಷದ ಮುಂಚೆನೆ. ಈಗಲೂ ಒಂದು ಕಳಂಕ ಸಿದ್ದರಾಮಯ್ಯ ಅವರಲ್ಲಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೋಲಿಗೆ ಸಿದ್ದರಾಮಯ್ಯ ಅವರ ಒಂದು ಬೇರೆ ಕಾರಣ ಇರ್ಬೋದು, ಕುತಂತ್ರ ಇರ್ಬೋದು ಅನ್ನೋದು ಅದು ಬೇರೆ ಚರ್ಚೆ. ಬಟ್ ಈಗ ನಾವು ಹಲವಾರು ಬಾರಿ ಅದ್ರದ್ದು ಮುಂದುವರೆದ ಭಾಗವಾಗಿ ಸಾಕಷ್ಟು ಬಾರಿ ಪರಮೇಶ್ವರ್ ಅವ್ರ ಮನೆಯಲ್ಲಿ ಸಭೆ ಆಗಿದೆ. ದಲಿತ ಸಚಿವರು ಮತ್ತು ದಲಿತ ಶಾಸಕರನ್ನ ಒಳಗೊಂಡಂತೆ ಪ್ರಮುಖರದೆಲ್ಲ ಸೇರಿ ಹಲವಾರು ಬಾರಿ ಆಗಿದೆ. ನಾವು ಅಂದ್ಕೊಂಡಿದ್ವಿ ಇವರು ಪ್ರಬಲವಾಗಿ ಪೈಪೋಟಿ ಇದೆ ಅಂತೇಳಿ. ತಾವೇ ಹೇಳ್ದಂಗೆ ಅವರು ಯುದ್ಧದಕ್ಕಿಂತ ಮುಂಚೆನೇ ಶಸ್ತ್ರ ತ್ಯಜಿಸ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕಕ್ಕೆ ಅವರು ಹೇಳ್ತಾ ಇದ್ದಾರೆ. ಬಟ್ ಅದು ರಾಜಕಾರಣ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಗತ್ತೆ ಅಂತ ಗೊತ್ತಿಲ್ಲ. ಬಟ್ ಇದ್ರ ಮೂಲಕನಾದ್ರೂ ಒಂದು ದಲಿತ ಮುಖ್ಯಮಂತ್ರಿಗಳ ಮುನ್ನೆಲೆಗೆ ಬಂದಿರೋದು ವಿಚಾರ ಪ್ರಶಂಸನೀಯ. ಮತ್ತೆ ಈಗ ಕುಮಾರ್ ಅವರು ಹೇಳ್ತಿದ್ರು, ಸಾಕಷ್ಟು ಅವರ ಒಂದು ಆಡಳಿತದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಅವ್ರು ಹೇಳಲೇಬೇಕಾಗತ್ತೆ ಒಂದು ಅವ್ರ ವಕ್ತಾರರಾಗಿ. ಬಟ್ ಇವರು ಏನಿದೆ ಸಚಿವ ಮಂತ್ರಿಮಂಡಲ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಅವರ ಒಂದು ಪಕ್ಷಕ್ಕೆ ಮತ್ತೆ ಈಗ ಸರ್ಕಾರಕ್ಕೆ ಅವರಿಗೆ ಸಂಪೂರ್ಣವಾಗಿ ಅವಕಾಶ ಇದೆ, ಅವ್ರು ಮಾಡ್ಕೊಳ್ಳಿ. ಬಟ್ ನಮಗೆ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷವಾಗಿ ನಮಗೆ ಕಾಳಜಿ ಆತಂಕ ಇರೋಂಥದ್ದು ಏನಂತಂದ್ರೆ, ಇದು ನೋಡಿ ಮೇಡಮ್, ಅಭಿವೃದ್ಧಿ, ಆಡಳಿತ ಮತ್ತೆ ಸಾಕಷ್ಟು ಈಗ 2.5 ವರ್ಷ ಇವ್ರು ಬಂದಾಗ್ಲಿಂದನೂ ಸಹ ಒಂದು ದುರಾಡಳಿತ, ಅಸಮರ್ಥ ಸರ್ಕಾರ ಆಗಿದೆ. ಸಾಕಷ್ಟು ವಿಚಾರದಲ್ಲಿ ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಆಗಿದೆ. ಆಮೇಲೆ ರಾಜ್ಯಕ್ಕೂ ಸಹ ಸಾಕಷ್ಟು ಅನ್ಯಾಯ ಆಗಿದೆ. ಎಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಇವರು ಆಡಳಿತ ನೀಡ್ತಾ ಇಲ್ಲ. ಇದು ನಮ್ಮ ಆತಂಕ, ಒಂದು ದುಗುಡ, ನಮ್ಮ ಇದು ಭಾವನೆ. ಯಾಕೆ ಅಂತಂದ್ರೆ ಇನ್ನೂ ಸಹ ನೆರೆ ಬಗ್ಗೆ ಯಾವುದೇ ರೀತಿ ಇನ್ನೂ ಅಧ್ಯಯನ ಮಾಡೋರಿದ್ದಾರೆ. ಆಯ್ತಾ, ಮುಂಗಾರು ಮುಗ್ದು ಹಿಂಗಾರು ಸ್ಟಾರ್ಟ್ ಆಗಿದೆ. ರೈತರಿಗೆ ಈರುಳ್ಳಿ ಕೊಚ್ಕೊಂಡು ಹೋಗ್ತಾ ಇದೆ. ಸಾಕಷ್ಟು ಹಲವಾರು ಜಿಲ್ಲೆಗಳಲ್ಲಿ ಅದಕ್ಕೆ ಬೆಂಬಲ ಬೆಲೆ ಇಲ್ಲ. ಸಾಕಷ್ಟು ಇದೆ. SCP, SC, TSP ಬೇಕಾದಷ್ಟು 2.5 ವರ್ಷದಲ್ಲ ಮೂಡ ಹಗರಣದಿಂದ ಹಿಡಿದು ವಾಲ್ಮೀಕಿ ಹಗರಣದಿಂದ ಹಿಡಿದು ಭೋವಿ ಅಭಿವೃದ್ಧಿ ನಿಗಮದ ಮೊನ್ನೆ ಅವ್ರನ್ನ ಉಚ್ಚಾಟನೆ ಮಾಡೋದಾಗಿರ್ಬೋದು, ಇದೆಲ್ಲ ಆಗಿದೆ. ಇದು ಸೀಟ್ ಶೇರಿಂಗ್ ಈಗೇನು ಬದಲಾವಣೆ, ಮುಖ್ಯಮಂತ್ರಿದೇ ಬದಲಾವಣೆ, ಏನು ಬರೀ ಮಂತ್ರಿಮಂಡಲ ಬದಲಾವಣೆ ಅಲ್ಲ, ಮುಖ್ಯಮಂತ್ರಿದೇ ಬದಲಾವಣೆ ಆಗುತ್ತೆ ಅಂತೇಳಿ ಪ್ರಾರಂಭದಿಂದನೂ ಸಹ ಅವರ ಸಚಿವರು, ಅವರ ಪಕ್ಷದ ಕೆಲವು ಶಾಸಕರೇ ಇದು ವ್ಯಕ್ತಪಡಿಸ್ತಾ ಇರೋದು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ 6-7 ತಿಂಗಳಿಂದ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ನೀವು ನವೆಂಬರ್ಗೆ ಈಗ ಶಿಫ್ಟ್ ಆಗಿದೆ. KN ರಾಜಣ್ಣ ಅವರೇ ಗಟ್ಟಿಯಾಗಿ ಹೇಳಿದ್ರು, ಅವ್ರ ಹಿಂದೆ ಮುಂದೆ ನೋಡ್ದಲ್ಲೇ ಆ ಪಕ್ಷ ಎಷ್ಟು ಒಬ್ಬ ದಲಿತ ಹಿರಿಯ ಒಂದು ಸಚಿವರನ್ನ ಎಷ್ಟು ಅಗೌರವವಾಗಿ ತುಚ್ಛವಾಗಿ ಕಾಣ್ತು ಅಂತಂದ್ರೆ ಅವ್ರಿಗೆ ಏಕಾಏಕಿ ವಜಾ ಮಾಡಿದ್ರು, ಅವಕಾಶನ ಕೊಡಲಿಲ್ಲ. ಇದೆ ಅವ್ರ ಪಕ್ಷದ ವಿಚಾರ. ಬಟ್ ಆದ್ರೂ ಒಂದು ನಾಗರಿಕ ಸಮಾಜದಲ್ಲಿ ನಾವು ಒಂದು ಅಧಿಕೃತ ರಾಜಕೀಯ ಪಕ್ಷವಾಗಿ ಗಮನಿಸೋದಾದ್ರೆ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋಬಾರ್ದಿತ್ತು ಅನ್ನೋದು ಒಂದು. ನಾವು ದಲಿತ ಸಮುದಾಯದಿಂದ ಬಂದಿರೋದು, ಅದೆಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಒಂದು ರಾಜಕಾರಣ ಅದು ಅವರು ಗೆಲ್ತಿರೋದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆಲ್ತಾ ಇರೋದು. ಹಂಗಾಗಿ ಇನ್ನೊಂದು ಸಾಕಷ್ಟು ಈಗ ಸಿದ್ದರಾಮಯ್ಯ ಅವರು ಏನು ಆಡಳಿತ ಇದೆ, ಮೊದಲನ ಆಡಳಿತ ಇತ್ತಲ್ಲ ಮೇಡಮ್ 2013ರಿಂದ 2018, ಒಂದು ರೀತಿ ಜನಗಳಿಗೆ ಒಂದು ಏನೋ ಪ್ಲೀಸ್ ಮಾಡಿದ್ರು. ಅಂದರೆ ಒಂದು ಪರವಾಗಿಲ್ಲ ಸಿದ್ದರಾಮಯ್ಯನ ಆಡಳಿತ ಅನ್ನೋ ಲೆಕ್ಕಕ್ಕೆ ಒಂದು ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯ ಮೂಡಿತ್ತು. ಆದರೆ ಈಗ 2ನೇ ಅವಧಿನಲ್ಲಿ ಏನಾಗಿದಾರಲ್ಲ, ತುಂಬ ನಿರಾಸೆ ಮೂಡಿಸಿದ್ದಾರೆ. ಅವರಿಗೆ ಅವ್ರ ಪಕ್ಷದವರೇ ಸಾಕಷ್ಟು ಜನ ಹಲವಾರು ಬಾರಿ ವ್ಯಕ್ತಪಡಿಸ್ತಾರೆ, ತುಂಬ ಮುಂಚೆ ಇದ್ದಂಥ ಸಿದ್ದರಾಮಯ್ಯ ಅಲ್ಲ, ಈಗ ತುಂಬ ಕ್ಷೀಣಿಸಿದ, ಅವ್ರ ಶಕ್ತಿ ಕುಂದಿದೆ ಅನ್ನೋ ಲೆಕ್ಕ ಕೇಳ್ತಾ ಇದ್ದಾರೆ. ಇದು ಏನು ನವೆಂಬರ್ ಕ್ರಾಂತಿ ಬಿಟ್ಟಿಲ್ಲ. ಈಗ ನೋಡಿ ಏನದು ಔತಣಕೂಟ ಏರ್ಪಡಿಸಿದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೌದು ಮೇಡಮ್, ಅದು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ ಈಗ 11ನೇ ತಾರೀಕು, ಈಗ ನಿನ್ನೆ ಏಕಾಏಕಿ ಬೆಳಗ್ಗೆ ಆದಂಥ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ನಾನು ಯಾವ ಡೆಲ್ಲಿ ಇಲ್ಲ ಏನು ಇಲ್ಲ ಅಂತ ಹೇಳಿದ್ರು. ಜಸ್ಟ್ ವಿದಿನ್ ಫ್ಯೂ ಅವರ್ಸ್ 1.5 ಗಂಟೆ ಮತ್ತೆ ಡೆಲ್ಲಿ ಫ್ಲೈಟ್ ಹತ್ತಿದ್ರು. ಆಯ್ತಾ, ಯಾವ ರೀತಿಯಲ್ಲಿ ಅವರಿಬ್ಬರಲ್ಲೇ ಪೈಪೋಟಿ ಆಗ್ತಿದೆ ಅಂತಂದ್ರೆ, ಈಗ 11ನೇ ತಾರೀಕು ಮತ್ತೆ ಈಗ ಉಪಮುಖ್ಯಮಂತ್ರಿಗಳು ದೆಹಲಿ ಭೇಟಿಗೆ ಹೋಗ್ತಾ ಇದ್ದಾರೆ. 14ನೇ ತಾರೀಕಿಂದ 16ನೇ ತಾರೀಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಲ್ಲಿ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ. 11ನೇ ತಾರೀಕು ಯಾಕೆ ಅಂತಂದ್ರೆ 2ನೇ ಹಂತದ ಬಿಹಾರ ಚುನಾವಣೆ ಆಗುತ್ತೆ. ಚುನಾವಣೆ ದಿನ ಇವ್ರೇನ್ ಮಾಡಂತದ್ದು ಏನಿರಲ್ಲ, ಹೈಕಮಾಂಡ್ ಅವರು ಆರಾಮಾಗಿ ಫ್ರೀ ಆಗಿರ್ತಾರೆ, ಡೆಲ್ಲಿನಲ್ಲಿ ಹೋಗಿ ಕನ್ವಿನ್ಸ್ ಮಾಡಬಹುದು ಅನ್ನೋ ಒಂದು ಇವರು ಏನು DK ಶಿವಕುಮಾರ್ ಅವರು ಪ್ರಯತ್ನದಲ್ಲಿ ಇದ್ದಾರೆ. ಆದ್ರೆ ಅದೇ ರೀತಿ ಇವ್ರಿಗೂ ಈಗ ಅಹಿಂದ ವರ್ಗ ಏನು ಆಗ್ಲೇ ಚರ್ಚೆ ಆಯ್ತಲ್ಲ, ಇವರು PM ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು, ಮಳವಳ್ಳಿ ಶಾಸಕರು, ಅಹಿಂದ ಕರೆದಂತ ಸಂದರ್ಭದಲ್ಲಿ ನಾವೆಲ್ಲ ಸಿದ್ದರಾಮಯ್ಯ ಅವ್ರ ಜೊತೆ ಹೋದ್ವಿ ಅಂತೇಳಿ. ಹೌದು, ಅಹಿಂದ ವರ್ಗ ಇವತ್ತು ಒಂದು ಹೆಚ್ಚಿನ ರೀತಿ ಬೆಂಬಲ. ಅದ್ರ ಬಗ್ಗೆ ನಾನು ಡೀಟೇಲ್ ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಇದೆಲ್ಲದರ ನಡುವೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದರೆ 5 ವರ್ಷ ನಾನೇ
ಸಿಎಂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಮಂಗಳೂರಲ್ಲಿ ಹೇಳಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ, ಪದೇ ಪದೇ ಬರ್ತದೆ ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಭಾಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು. ಓಕೆ, ನೀವು ಹೇಳಬೇಕು ಸರ್. ಇಷ್ಟು ತನಕ ಬಹುತೇಕ ಕಾಂಗ್ರೆಸ್ ನಾಯಕರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಬಂದು ಹೈಕಮಾಂಡ್ ಬಯಸಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಚರ್ಚೆಯನ್ನು ಮಾಡ್ತಿದ್ದಾರೆ. ಅಂದರೆ ಕುಮಾರ್ ಅವರು ಹೇಳಿದಾಗ ಏನೋ ಮಾಧ್ಯಮದವರು ಪ್ರಶ್ನೆ ಕೇಳಿಬಿಟ್ರು, ಅದಕ್ಕೆ ಆಯಾ ಪರಿಸ್ಥಿತಿಗೆ ಅನ್ವಯವಾಗಿ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ತಿದ್ದಾರೆ ಅನ್ನೋ ಉತ್ತರನ ನಾವು ಒಪ್ಕೊಳ್ಳೋಕ್ಕಾಗತ್ತಾ? ಆಂತರಿಕವಾಗಿ ಇಷ್ಟೊಂದು ಸಮಸ್ಯೆ ಇದೆ, ಸಮಸ್ಯೆಯೇ ಇಲ್ಲ ಅಂತ ಹೇಳ್ಕೊಳ್ಳೋದನ್ನು ಯಾರು ಸರ್ ಒಪ್ಕೊಳ್ತಾರೆ? ಮೊದಲನೇದಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಒಪ್ಕೊಂಡಿದ್ದಾರೆ ಸ್ಪಷ್ಟವಾಗಿ. ಸರ್ಕಾರ ಬಂದ ಡೇ 1 ಕೂಡ ಇದು ಚರ್ಚೆಯಲ್ಲಿದೆ ಅಂತಕ್ಕಂಥದ್ದು. ಅಂದರೆ ನನ್ನ ಪ್ರಕಾರ ಮೋಸ್ಟ್ಲಿ ಎಲ್ಲೋ ಮೊದಲೇ ಅವರು ತೀರ್ಮಾನ ಮಾಡ್ಕೊಂಡಿದ್ರೇನೋ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಈಗ ಅವರ ಹೇಳಿಕೆನೇ, ನಮ್ಮ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಡೇ 1 ಕೂಡ ಈ ಚರ್ಚೆ ಇದೆ ಅಂತಕ್ಕಂಥದ್ದು ಅವರು ಹೇಳ್ತಾ ಇರೋದು ಸ್ಪಷ್ಟ. ಹೌದು. ನವೆಂಬರ್ ಕ್ರಾಂತಿ ವಿಷಯದಲ್ಲಿ ನಾವ್ಯಾರು ವಿರೋಧ ಪಕ್ಷದವರು, ನಿಮ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ವಿರೋಧ ಪಕ್ಷದವ್ರು ನಾವ್ಯಾರು ಹೇಳಿಕೆಗಳು ಕೊಟ್ಟಿಲ್ಲ. ಅವರು ದಿನ ಬೆಳಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂಪೂರ್ಣವಾದಂಥ ಬೆಂಬಲ ಅವ್ರಿಗೇನು ಈ ರಾಜ್ಯದ ಜನತೆ ಕೊಟ್ಟಿದ್ದಾರೆ, ಉತ್ತಮವಾದಂಥ ಸರ್ಕಾರ ಕೊಡಿ ಅಂತಕ್ಕಂಥದಕ್ಕೆ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಒಂದು 2-3 ವಿಚಾರಗಳು ಮನೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ. ಡೇ 1 ಸಿದ್ದರಾಮಯ್ಯವರು ಅತ್ಯುತ್ತಮವಾದಂಥ ಸರ್ಕಾರವನ್ನು ಕೊಟ್ಟಿದ್ದಾರೆ. ಆಗಿನ ಸಂದರ್ಭದಲ್ಲಿ BJP ಅವರ ವೈಫಲ್ಯಗಳನ್ನು ಜನಗಳು ಇದು ಮಾಡಿದ್ದಕ್ಕೇ ಕಾಂಗ್ರೆಸ್ ಸರ್ಕಾರ ಬಂತು. ಅಲ್ಲಿಂದ ಒಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅಭಿವೃದ್ಧಿ ವಿಪರೀತ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 2 ಇಂಪಾರ್ಟೆಂಟ್ ವಿಚಾರಗಳು ನಾನು ಕೋಟ್ ಮಾಡ್ತೀನಿ. ಮಾನ್ಯ ಕೋನ್ ರೆಡ್ಡಿ ಅವರು, ನವಲಗುಂದ ಶಾಸಕರು, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 20 ಸಚಿವರನ್ನು ಬದಲಿಸುತ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಎಂಬುದು CMಗೆ ಗೊತ್ತಿದೆ. ದಯಮಾಡಿ ಇದೊಂದು ಲೈನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಎಂಬುದು CMಗೆ ಗೊತ್ತಿದೆ. ಹಿರಿಯರ ಕೈ ಬಿಟ್ಟು ಕಿರಿಯರ ಅನುಭವಿಗೆ ಸಚಿವರ ಸ್ಥಾನ ಕೊಡ್ತಾರೆ. ನಾನು ಹಿರಿಯ, ನಾನು ಅನುಭವಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹಾಗಾದರೆ ಉತ್ತಮವಾದ ಸರ್ಕಾರ ಕೊಟ್ಟಿದ್ರೆ ಯಾಕೆ ನಿಮ್ಮಲ್ಲಿ ಫೇಲ್ಯೂರ್ ಇರ್ತಕ್ಕಂಥ ಶಾಸಕರಿದ್ದಾರೆ ಅಂತಕ್ಕಂಥದ್ದು ಮೊದಲನೇದಾಗಿ ಮಾನ್ಯ ವಕ್ತಾರರು ಹೇಳಬೇಕಾಗ್ತದೆ. ನಾವೆಲ್ಲ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರ ಒಂದು ಶಾಸಕರು ಕೊಟ್ಟಿರ್ತಕ್ಕಂಥದ್ದು. ಒಬ್ಬರು ಶಾಸಕರು ಹೇಳ್ತಾರೆ ನೋಡಿ, ಮಾಹಿತಿ ಪ್ರಕಾರ 5 ರಿಂದ 6 ಮಂದಿ ತಾವು ಮುಂದುವರಿಯೋ ಖಾತ್ರಿ ಹೊಂದಿಲ್ಲ, ಅವ್ರಿಗೆ ಗ್ಯಾರಂಟಿ ಇಲ್ಲ, ಮೋಸ್ಟ್ಲಿ ಅವ್ರು ಆ ಲಿಸ್ಟಲ್ಲಿದ್ದಾರೆ ಅಂತ ಕಾಣ್ತದೆ. ಮತ್ತು ಎಕ್ಸಿಟ್ ಮೂಡ್ನಲ್ಲಿದ್ದಾರೆ. 3 ಸಚಿವರಾಗಿ ಇದ್ದರಷ್ಟು ಬಿಟ್ಟರಷ್ಟು ಎಂಬ ಮನಸ್ಥಿತಿಯಲ್ಲಿ ಇದ್ದಾರೆ. 3 ತಮ್ಮ ಖಾತೆ ಬಿಡುಗಾಯಿಸ್ಕೊಡೋ ಅನುದಾನ ಇಲ್ಲ, ಹೊಸ ಕಾರ್ಯಕ್ರಮ ಇಲ್ಲ, ಸರ್ಕಾರಿ ಕಾರು ಬಚ್ಚಕ್ಕಾಗಿ ಸಚಿವರಾಗಿರಬೇಕಾ ಅಂತ ಪಕ್ಷಕ್ಕೆ ವೇದಿಕೆಯಲ್ಲೇ ಅಸಮಾಧಾನ ತೋಡ್ಕೊಂಡಿದ್ದಕ್ಕಂಥವ್ರು ಒಂದು 4-5 ಜನ ಇದ್ದಾರೆ. ವಿವಿಧ ಕಾರಣಗಳಿಂದ ಹಾಗೂ ಸಾಮರ್ಥ್ಯ ಅನಾವರಣ ಸಾಧ್ಯವಾಗಲಿಲ್ಲ ಎಂಬುದಕ್ಕೆ 6-7 ಜನಕ್ಕೆ ಅಸಮಾಧಾನ ಇದೆ. ಹಾಗಾದರೆ ಅವ್ರು ಹೇಳ್ತಿರ್ತಕ್ಕಂಥ ಅಭಿವೃದ್ಧಿ ಎಲ್ಲಿದೆ ಅಂತಕ್ಕಂಥದ್ದು ಅವರೇ ಹೇಳಬೇಕಾಗ್ತದೆ ಸ್ಪಷ್ಟವಾಗಿ. ಮತ್ತೊಂದು ವಿಚಾರ, ಮಾನ್ಯ ನರೇಂದ್ರ ಸ್ವಾಮಿ ಅವರು ನಿನ್ನೆ ಕೂಡ ಬೇರೆ ಒಂದು ಚಾನಲಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ಮಾತಾಡ್ತಾ ಅವರು ಪ್ರಬಲವಾಗಿ ಹೇಳಿದರು ಅಹಿಂದ ಬಗ್ಗೆ. ನಾವು ಅಹಿಂದ ನೋಡಿ ನರೇಂದ್ರ ಸ್ವಾಮಿಯವರು ಹೇಳಿದರು, ಅಹಿಂದ ಒಂದು ಇದನ್ನು ನೋಡಿಕೊಂಡೇ ನಾವು ಬಂದಿರತಕ್ಕಂಥದ್ದು ಪಕ್ಷಕ್ಕೆ ಅಂತಕ್ಕಂಥದ್ದು. ಹಾಗಾದರೆ ಮಾನ್ಯ ಎಲ್ಲ ಶಾಸಕರುಗಳು, ಅಹಿಂದ ವರ್ಗದಲ್ಲಿ ಇರ್ತಕ್ಕಂಥ ಶಾಸಕರುಗಳಿಗೆ ಒಂದು ಮಾತು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವೊಂದು ವಾಲ್ಮೀಕಿ ಹಗರಣದಲ್ಲಿ
ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಅದು 168 ಕೋಟಿ ಎಲ್ಲ ಬರೀತು 89 ಕೋಟಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಈ ಅಹಿಂದ ನಾಯಕರು ಯಾಕೆ ಮಾತಾಡಲಿಲ್ಲ ಅಂತಕ್ಕಂಥದ್ದು ಇವತ್ತು ವಿವರಣೆ ಕೊಡಬೇಕಾಗ್ತದೆ. ನೀವು ಕೇವಲ ಬೂಟಾಟಿಕೆಗೋಸ್ಕರ ಅಹಿಂದ ಹೆಸರನ್ನು ಉಪಯೋಗಿಸ್ತಾ ಇದ್ದೀರಾ. ನಿಮಗೆ ಆ ಕಾಳಜಿ ಇದ್ದಿದ್ರೆ ಯಾಕೆ ನೀವು ಅವತ್ತು ಮಾತಾಡಲಿಲ್ಲ ಅಂತಕ್ಕಂಥದ್ದು ಇವತ್ತು ಗಂಭೀರವಾದಂಥ ವಿಚಾರ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮತ್ತೆ ಪದೇ ಪದೇ ಮಾನ್ಯ ವಕ್ತಾರ ಹೇಳ್ತಾ ಇದ್ರು ನಮ್ಮಲ್ಲಿ ಹೈಕಮಾಂಡ್ ಪ್ರಬಲವಾಗಿದೆ. ನಾವು ಒಪ್ಕೋತೀವಿ ನಿಮ್ಮ ಹೈಕಮಾಂಡ್ ಹೇಗಿದೆ ಅಂತಕ್ಕಂಥ ಅವ್ರ ಹೆಸರು ಕೆಲವು ಹೆಸರುಗಳು ಪ್ರಸ್ತಾಪ ಮಾಡಿದ್ರು. ಖರ್ಗೆ ಅವರು ಹೆಸರು ಪ್ರಸ್ತಾಪ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು ಮತ್ತು ಸುರ್ಜಿವಾಲ ಎಲ್ಲರ ಹೆಸರುಗಳು ಅವರು ಉಲ್ಲೇಖ ಮಾಡ್ತಾರೆ. ಎಷ್ಟು ಬಾರಿ ನಿಮ್ಮ ರಾಷ್ಟ್ರೀಯ ನಾಯಕರೇ ಬಂದು ಬಾಯಿ ಮುಚ್ಕೊಂಡಿರಿ ಅಂತಕ್ಕಂಥ ಪದನ 25 ಸತಿ ಹೇಳಿದ್ದೀನಿ. ಆದರೂ ಕೂಡ ಇವತ್ತು ಟುಡೇ ಈಗ ಈವ್ನಿಂಗಲ್ಲೂ ಕೂಡ ಒಂದು 7-8 ಜನ ಶಾಸಕರುಗಳು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ದಯಮಾಡಿ ನಿಮ್ಮಲ್ಲಿ ಹೈಕಮಾಂಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನೀವು ಹೇಳಬೇಕು. ವ್ಯಕ್ತಿ ಸ್ವತಂತ್ರ ಇದ್ರೆ ನೀವು ಒಪ್ಕೊಳ್ಳಿ. ಇಲ್ಲ ನಮ್ಮಲ್ಲಿ ಎಲ್ಲರಿಗೂ ಅವಕಾಶಗಳಿದೆ, ಬಾಯಿಗೆ ಬಂದಂಗೆ ಮಾತಾಡ್ತೀವಿ, ನಾವು 2.5 ವರ್ಷ ಅಂತಕ್ಕಂಥ ಹುಟ್ಟಾಕಿರೋದೇ ನಿಮ್ಮ ಶಾಸಕರುಗಳು, ನಮ್ಮಲ್ಲಿ 60 ಜನ ಇದ್ದಾರೆ 70 ಜನ ಹೇಳಿದ್ದೇ ನಿಮ್ಮ ಶಾಸಕರುಗಳು. ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷವಾಗಿ ನಾವು ಕೇಳಿದ್ದು ಅಭಿವೃದ್ಧಿ ಬಗ್ಗೆ ಮಾತ್ರ. ನೀವು ಹೇಳಿರ್ತಕ್ಕಂಥದ್ದು ಈ ವಿಚಾರ. ಮತ್ತೆ ಅಭಿವೃದ್ಧಿನೂ ಕುಂಠಿತ ನೀವು ಹೇಳದಂಗೆ. ಇತ್ತ ಕಡೆ ಆಂತರಿಕವಾಗಿ ಇಷ್ಟೆಲ್ಲ ಸಮಸ್ಯೆ ಇದೆ, ಸರ್ಕಾರ ಮುಳುಗೋಗಲ್ವಾ ಇಂಥ ಪರಿಸ್ಥಿತಿಲಿ? ಈಗ ಒಂದು ಮಾತನ್ನ ತಾವು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಹೈಕಮಾಂಡ್ ಏನಾದರೂ ನನ್ನ ಮುಂದುವರಿರಿ ಅಂತಂದ್ರೆ ಮಾತ್ರ ನಾನು 5 ವರ್ಷ ಇರ್ತೀನಿ ಅಂತಕ್ಕಂಥದ್ದು. ಮಾನ್ಯ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜಣ್ಣ ಅವರು ಅಂತಂದ್ರೆ, ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ CM ಆಗ್ತಾರೆ. ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೆ ಈ ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳಿಗೆ ಸಿಗೋದು. ಹಾಗಾದ್ರೆ ಇನ್ನು ಬೇರೆ ಯಾರು ಟವಲ್ ಹಾಕಿದ್ದಾರೆ, ಟವಲ್ ಹಾಕಿರ್ತಕ್ಕಂಥವ್ರಿಗೆ ಸಿಗಲ್ಲ. ಮತ್ತೆ ಅನೇಕ ಸಂದರ್ಭಗಳಲ್ಲಿ ನಾವು ವಿರೋಧ ಪಕ್ಷವಾಗಿ ಹೇಳಿದ್ವಿ, ಈ ಪಕ್ಷನ ಉಳಿಸಿದಂಥವರು ದಲಿತರು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ವಿ. ಅವತ್ತಿನ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ನಾಯಕರಿದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಈ ಮುನಿಯಪ್ಪನವರು ಅನೇಕ ಮುಖಂಡರುಗಳಿದ್ದಾರೆ. ಪಕ್ಷಕ್ಕೆ ದುಡಿದಂಥವ್ರಿಗೆ ಕೊಡಿ ಅಂತಕ್ಕಂಥ ನಾವು ಹೇಳಿದ್ವಿ, ವಲಸಿಗರಿಗೆ ಕೊಡಿ ಅಂತಕ್ಕಂಥ ನಾವೇನು ಹೇಳಿರಲಿಲ್ಲ, ಕೊಟ್ಟಿರ್ತಕ್ಕಂಥವ್ರು ನೀವೇನೆ. ಹಾಗಾದ್ರೆ ಮೂಲತಃ ಇರ್ತಕ್ಕಂಥ ಕಾಂಗ್ರೆಸ್ಗಳಲ್ಲಿ ಸಾಮರ್ಥ್ಯ ಇರಲಿಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ ಇಲ್ಲಿ. ಇದು ನಾವು ಹೇಳಿರ್ತಕ್ಕಂಥದ್ದಲ್ಲ, ಅವರೇ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಮಾತು ಹೇಳ್ತಾರೆ, ಏನು ಪುನರ್ರಚನೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸ್ಪೀಕರ್, ವಿಧಾನ ಪರಿಷತ್ ಸಭಾಪತಿ, KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಆಗ್ತದೆ ಅಂತಕ್ಕಂಥ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಈ ನಿಮ್ಮ ಟಾರ್ಗೆಟ್ ಎಲ್ಲಿದೆ ಅಂತಕ್ಕಂಥದ್ರೆ ಒಂದು ದಯಮಾಡಿ ತಾವು ನೋಡ್ಕೋಬೇಕಾಗ್ತದೆ. ಯಾರೋ ಒಂದು ವ್ಯಕ್ತಿ ಮೇಲೆ ತಾವು ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು. ಮತ್ತೊಂದು, ಇಷ್ಟು ದಿನ ಇಲ್ದಿರೋದು ಇವತ್ತು ಬೆಳಿಗ್ಗೆಯಿಂದ ಕೂಡ ದಲಿತ ಮುಖಂಡ ಅದು ಅವರ ಆಂತರಿಕ ವಿಚಾರ ಆದರೂ ಕೂಡ ಅದು ನಮ್ಗೆ ಸಂಬಂಧಪಟ್ಟಿರುತ್ತೆ. ಅವ್ರು ಯಾರನ್ನಾದ್ರೂ ಮಾಡ್ಕೋಬೋದು, ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ನಾವು ಬೇಕಾದವ್ರು ನಾವು ಮಾಡ್ತೀವಿ, ದುಡ್ದಂಥವ್ರನ್ನ ಕಷ್ಟಪಟ್ಟಂಥವ್ರನ್ನ ಮಾಡ್ತೀವಿ. ಹಾಗಾದ್ರೆ ಇಷ್ಟು ದಿನ ಯಾಕೆ ನೀವು ಡೈವರ್ಟ್ ಮಾಡ್ತಾ ಇದ್ರಿ ಈ ವಿಷಯನ? ರೈಟ್, ಗಾಟ್ ಇಟ್. ಲೋಹಿತ್ ಅವ್ರಿಗೆ ಆಗಲೇ ನಾನು ಇಂಟರಪ್ಟ್ ಮಾಡಿದೆ, ಅದಕ್ಕೆ ಕೇಳ್ತೇನೆ. KH ಮುನಿಯಪ್ಪನವ್ರು ಬಂದರೂ ಎಸ್ ಅಂತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇತ್ತ ಕಡೆ DK ಶಿವಕುಮಾರ್ ಅವರು ಕೂಡ ಸಾಮರ್ಥ್ಯ ಹೊಂದಿದ್ದಾರೆ ಅಂದರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವು ಕ್ಲೇಮ್ ಮಾಡೋದಿಲ್ಲ ನಾನು ಆ ಕೆಲಸ ಕೈ ಬಿಟ್ಬಿಟ್ಟಿದ್ದೀನಿ ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತನಾ, ಅಥವಾ ಸತೀಶ್ ಜಾರಕಿಹೊಳಿ ಅಂದರೆ ಎಸ್ ಅದಕ್ಕೂ ಜೈ ಅಂತಾರೆ. ಆದರೆ ಅಸಹಾಯಕ ಸ್ಥಿತಿನ ಅವ್ರದ್ದು ಒಂದು ರೀತಿ ಹಂಗೆ ಅನ್ಸುತ್ತೆ. ಯಾಕಂತಂದರೆ ಅವ್ರನ್ನ ಆ ರೀತಿ ಆ ಪಕ್ಷ ಅವರಿಂದ ದುಡಿಸ್ಕೊಳ್ತು ಅಷ್ಟೇ ಬಿಟ್ಟರೆ ಯಾವತ್ತೂ ಸಹ ಅವ್ರನ್ನ ಒಂದು ದೊಡ್ಡ ನಾಯಕ ಅಂತೇಳಿ ಪರಿಗಣಿಸೇ ಇಲ್ಲ. ಸಾಕಷ್ಟು ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ. ದಲಿತ ಸಂಘಟನೆಗಳ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಸಾಕಷ್ಟು ಹಲವಾರು ಬಾರಿ ನನಗೆ ವಂಚನೆ ಆಗಿದೆ, ಏಕಾಏಕಿ ಹಿಂಗೆ ಸಿದ್ದರಾಮಯ್ಯ ಅವ್ರು ಕರ್ಕೊಂಬಂದು ಮಾಡಿದ್ರು, ಅವಾಗ ನನಗೆ ಆಗಬೇಕಿತ್ತು ಅಂತೇಳಿ ತುಂಬ ಅವರು ನೋವನ್ನ ಅಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅವರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಅವರು ನಾನು ಪಕ್ಷಾತೀತವಾಗಿ ಹಂಗೆ ಯೋಚನೆ ಮಾಡಿದ್ರೆ ಅವ್ರು ಕ್ಲೇಮ್ ಮಾಡಬೇಕಿತ್ತು. ಆ್ಯಕ್ಚುಲಿ ಅವ್ರಿಗೆ ಆ ಹಿರಿತನ ಇದೆ, ಆಮೇಲೆ ಅನುಭವಸ್ಥರು ಇದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಿರೋ ಅಂಥ ಅನುಭವ ಇದೆ. ಆಡಳಿತ ಸಾಕಷ್ಟು ವರ್ಷ ಸುದೀರ್ಘವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಅವ್ರು ಯಾಕೆ ಅವರು ಹಿಂದೆ ಸರಿದ್ರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಬಟ್ ಆಗಲೇ ನಾನು ಪ್ರಸ್ತಾಪ ಮಾಡ್ದಂಗೆ ಅಹಿಂದ ಸಮುದಾಯಗಳು ಒಂದು ರೀತಿಯಲ್ಲಿ ಈ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಹೆಚ್ಚಿನ ರೀತಿ ಒಂದು ಓಲೈಕೆ ಅಥವಾ ಒಲವು ವ್ಯಕ್ತಪಡಿಸಿದ್ದಂತೂ ಸಹಜ. ಮತ್ತೆ ಲಾಸ್ಟ್ 2023 ಚುನಾವಣೆಯಲ್ಲಿ ಭಾರಿ ದೊಡ್ಡ ವ್ಯತ್ಯಾಸ ಏನಿಲ್ಲ ನಮಗೂ ಮತ್ತೆ ಬಿಜೆಪಿಗೆ ಕಾಂಗ್ರೆಸ್ಗೆ ಇದ್ದಿದ್ದು 1.5% ಅಷ್ಟೇ. ನಮಗೆ 36.35%, ಅವರಿಗೆ 38.14%. ಆ 1.5%ಅಲ್ಲೇ ಬಹುತೇಕ ಒಂದು ಇಷ್ಟೊಂದು ವ್ಯತ್ಯಾಸಗಳಾಗಿದೆ. ಸೊ ಆಗಲೇ ಹೇಳಿದ್ರಲ್ಲ ದುರಾಡಳಿತ, ಕೋವಿಡ್, ಅದು ಇದು ಅಂತ ಹಗರಣಗಳು, ಯಾರು ಕುಮಾರ್ ಅವರು ಅದಕ್ಕೋಸ್ಕರ ಹೇಳಿದ್ದು ನಾವು ಅಂಕಿಅಂಶಗಳು ಮೇಡಮ್ 50 ಓಟಿಂದ
50 ಓಟಿಂದ ಹೆಚ್ಚು ಕಡಿಮೆ ನಾವು 5,000 ಓಟ್ ತನಕ ಒಂದು 22-23 ಸೀಟ್ ಕಳ್ಕೊಂಡಿದ್ದೀವಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕೇವಲ 200 ಚಿಲ್ಲರೆ ಓಟು, 202 ಏನೋ ಓಟು, ಮೂಡಿಗೆರೆ 716 ಓಟು, ಆಮೇಲೆ ಇದು ನಮ್ಮ ಗಾಂಧಿನಗರ 100 ಓಟು, 102 ಓಟು, ದಿನೇಶ್ ಗುಂಡೂರಾವ್ ಅವರು ಸಪ್ತಗಿರಿ ಗೌಡ್ರಿಗೆ ಸೋತ್ರ. ಈ ರೀತಿ. ಸೊ ಹಂಗಾಗಿ ಭಾರಿ ದೊಡ್ಡ ಒಂದು ಜನಾಭಿಪ್ರಾಯ ಅವ್ರಿಗೇನು ಇರಲಿಲ್ಲ. ಬಟ್ ಈಗ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತೇಳಿ ಅವ್ರ ಸರ್ಕಾರ ರಚನೆ ಮಾಡಿದ ದಿನದಿಂದನೂ ಸಹ ಮಾಧ್ಯಮ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು. 50-50. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ನವೆಂಬರಲ್ಲಿ ಅವ್ರು ಏನಿದೆ 7 ವರ್ಷ, ಇವರು ಡಿ ದೇವರಾಜಸ್ ಅವರ ಅವಧಿ ಏನಿದೆ 7 ವರ್ಷ, ಅದು ಮುಗಿದ ಮೇಲೆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಇಳಿಸ್ತಾರೆ ಅಂತ. ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರಲ್ಲ, ಅದೆಲ್ಲ ನಿಜಾನೇ ಅಂತ ಆಯ್ತು. ಡೆಫಿನೆಟ್ಲಿ. ಹಂಗಾಗಿ ಅದು ಹೆಂಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಅಧಿಕೃತ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಭಾರಿ ದೊಡ್ಡ ಒಂದು ಸಂಚಲನ ಮೂಡುತ್ತೆ ಮೇಡಮ್. ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್, ಭಾರಿ ದೊಡ್ಡ ಬದಲಾವಣೆ ಆಗುತ್ತೆ. ಏನಾದ್ರೂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡಿದ್ರು ಸಹ ಅಹಿಂದ ಸಮುದಾಯಗಳು ಅವರ ಭಾವನೆಗೆ ಧಕ್ಕೆ ಆಗತ್ತೆ. ಇವ್ರು ಕಾಂಗ್ರೆಸ್ ಅವರಿಗೆ ತುಂಬಾ ಅಧಿಕಾರ ಬಿಟ್ಕೊಟ್ರು ತಪ್ಪು, ಈಗ ಡಿ.ಕೆ. ಶಿವಕುಮಾರ್ ಕೊಟ್ಟರು ತಪ್ಪು ಅನ್ನಂಗಾಗತ್ತಲ್ಲ, ಅಡ್ಕತ್ರಿ ಸಿಕ್ಕಾಕೊಂಡಂಗೆ ಹೈಕಮಾಂಡ್. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ನಿಮ್ಮ ಜೊತೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿರುವಂಥ ವಿಚಾರ ಏನು, ಹೈಕಮಾಂಡ್ ಬಯಸಿದ್ರೆ ನಾನೇ 5 ವರ್ಷ CM ಅಂತ, ಅಂದರೆ ಉಳಿದಿರುವ 3 ವರ್ಷದ ಅವಧಿ ಏನಿದೆ, 2.5 ವರ್ಷದ ಅವಧಿ ನಾನೇ CM ಅಂತ ಹೇಳ್ಕೊಂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾಧ್ಯಮದ 1000 ಪ್ರಶ್ನೆ ಕೇಳಿ ಉತ್ತರ ಕೊಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕ್ರಾಂತಿ 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 ಅಂತ ಹೇಳಿದ್ರಲ್ಲ, ಆ ಕ್ರಾಂತಿಯ ಆಂತರಿಕ ಬೆಳವಣಿಗೆಗಳು ನಡೀತಾನೆ ಇದೆ. ಅದಕ್ಕೆ ಕಾಂಗ್ರೆಸ್ನ ಅಷ್ಟು ನಾಯಕರು ರಿಯಾಕ್ಟ್ ಮಾಡ್ತಿರೋದು. ಏನೇ ಆಂತರಿಕವಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಒಳಗೆ ಕುದೀತಾ ಇರುವಂಥ ಕೆಂಡ ಯಾವ ರೀತಿ ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಬಟ್ ಇಲ್ಲಿ ರೈಟ್ ನಾವು ಸಿಚುವೇಶನ್ ನೀವು ಗಮನಿಸಬೇಕು. ಸಿದ್ದರಾಮಯ್ಯನವರನ್ನು ಆ ಸ್ಥಾನದಲ್ಲಿ ಕೂರಿಸಿದ್ರೆ ಇನ್ನೊಂದು ಬಣ ರೆಬಲ್ ಆಗುತ್ತೆ. ಆ ಬಣಕ್ಕೆ ಏನಾದರೂ ನೀವಲ್ಲಿ ಕುರ್ಚಿಗೆ ತಂದು ಕೂರಿಸಿದ್ರೆ ಸರ್ಕಾರ ಉಳಿಯುತ್ತಾ? ನೋಡಿ, ನವೆಂಬರ್ ಕ್ರಾಂತಿಯ ತಲ್ಲಣ ಅನ್ನೋದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ನೋಡ್ಬೋದು. ಕುಮಾರ್ ಅವರೇ, ಸ್ವತಃ ಹೈಕಮಾಂಡೇ ಕನ್ಫ್ಯೂಷನ್ಲಿದೆಯಾ, ಅಡ್ಕತ್ರಿಲಿ ಸಿಗಾಕೊಂಬಿಟ್ಟಿದೆಯಾ, ಬಿಸಿ ತುಪ್ಪ ನುಂಗಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿದೆಯಾ ಅಂತ. ಯಾಕಂದರೆ ಸದ್ಯದ ವಿಶ್ಲೇಷಣೆ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಮುಂದುವರಿಸಿದ್ರೆ ಇನ್ನೊಂದು ಬಣ್ಣ ರೆಬಲ್ ಆಗುತ್ತೆ ಅಂತ. ಆ ರೆಬಲ್ ಆಗಿರುವ ಒಬ್ಬ ಮುಖ್ಯ ನಾಯಕನನ್ನು ತಂದು CM ಗಾದಿಯಲ್ಲಿ ಕೂರಿಸಿದ್ರೆ ಸರ್ಕಾರನ ಉಳಿಸ್ತಾರೆ ಈ ಬಣದವರು ಅನ್ನುವಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆಯಾ? ಖಂಡಿತವಾಗ್ಲೂ ಅಂತ ನಮ್ಮ ಪಕ್ಷಕ್ಕೆ ಅಂಥ ಪರಿಸ್ಥಿತಿ ಅಂತ ಯಾವುದೇ ಕಾರಣಕ್ಕೂ ಉದ್ಭವ ಆಗಿಲ್ಲ. ಉದ್ಭವ ಆಗೋದಕ್ಕೆ ನಮ್ಮ ನಾಯಕರುಗಳು, ಕರ್ನಾಟಕದ ನಾಯಕರು ಮತ್ತು ಕೇಂದ್ರದ ನಾಯಕರು ಬಿಟ್ಕೊಡೋದಿಲ್ಲ. ನಮ್ಮ ನಾಯಕರು ಈಗ ಯಾರ್ಯಾರು ಏನೇನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೋ ಅದರಲ್ಲಿ ಮುಂದುವರಿರಿ. ಹೆಚ್ಚಿನ ಜವಾಬ್ದಾರಿ ಏನಾರಿದ್ರೆ ರೀಸಫಲ್ ಮಾಡೋ ಸಮಯದಲ್ಲಿ ಮಾತನಾಡೋಣ ಅಂತ ಮಾತನಾಡಿರ್ಬೋದು, ಅಥವಾ ಆ ಥರದ್ದಿರ್ಬೋದು. ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಭಾರತ ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಂತೂ ಸಾಧ್ಯ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಬದಲಾವಣೆ ಸಾಧ್ಯ ಇದೆ. ನಮ್ಮ ಬಗ್ಗೆ ಮಾತ್ರ ಏನು ಅಂತ ಮಾತಾಡ್ತಿದ್ದಾರೆ. 1.5 ವರ್ಷದಿಂದ BJP ಅಧ್ಯಕ್ಷರು ಬದಲಾವಣೆ ಆಗುತ್ತೆ, ಆಮೇಲೆ ವಿರೋಧ ಪಕ್ಷದ ನಾಯಕರ ಸ್ಥಾನ ಬದಲಾವಣೆ ಆಗುತ್ತೆ. ಸೆಪ್ಟೆಂಬರ್ ಮುಗಿದೋಗುತ್ತೆ. ಮೋದಿ ಅವ್ರದ್ದು 75 ವರ್ಷ ಆಯಿತು, ಅವ್ರು ಬದಲಾವಣೆ ಆಗ್ತಾರೆ. ಗಡ್ಕರಿ ಅವ್ರದ್ದು, ಇವರು ನಡ್ಡಾ ಅವರು ಅಧ್ಯಕ್ಷರು ಬದಲಾವಣೆ ಇರ್ಬೋದೇನೋ. ಅದು ಬದಲಾವಣೆ, ಅದು ಕ್ರಾಂತಿ ನವೆಂಬರಲ್ಲಿ ನಡೆಯೋದು. ನಮ್ಮಲ್ಲಿ ಆ ಥರದ್ದು ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಿಲ್ಲ. ಅದನ್ನು ಆಯ್ತು, ಆಗಸ್ಟಲ್ಲಿ ಏನು ಮಾಡಿದ್ರಿ? ಹೇಗಿದ್ರೆ ಪೋಸ್ಟ್ಪೋನ್ ಮಾಡ್ಕೊಂಡಿರ್ತೀವಿ. ಆಂತರಿಕ ಸಮಸ್ಯೆ ಅನ್ನೋದು ಹೆಚ್ಚಾಗ್ಬಿಟ್ಟಿರುತ್ತೆ. ಬಲಾಬಲ ಸಮಸ್ಯೆ ನಾನು ಹೇಳಿದೆ, ನಾವು ಚುನಾವಣೆ ಆದ ಮರುದಿನದಿಂದ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಆಯ್ಕೆಯಾಗಿ ಅಧಿಕಾರ ಪ್ರಾರಂಭ ಮಾಡೋ ದಿನದಿಂದ ಪ್ರಾರಂಭವಾದಂತ ಮಾತುಗಳು, ತೇಲಿಬಿಟ್ಟ ವಿಷಯಗಳು, ನಮ್ಮ ಇಬ್ಬರೂ ನಾಯಕರುಗಳು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಪೂರ್ಣ ಪ್ರಮಾಣದ ಶ್ರಮ ಹಾಕಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಿರೋದ್ರಲ್ಲಿ ನಾವು ಯಾವುದೇ ಒಬ್ಬ ಕಾರ್ಯಕರ್ತ ಅಲ್ಲಗಳೇ ಸಾಧಿಸಿಲ್ಲ. ಆ ಜೊತೆಗೆ ಸಾಮೂಹಿಕ ನಾಯಕತ್ವ ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಮುಖ್ಯ. ಸಾಮೂಹಿಕ ನಾಯಕತ್ವದಲ್ಲಿ ನಡ್ಕೊಂಡು ಹೋಗುತ್ತೆ. ಸೋ ಕಾಲ್ಡ್ ಹಿರಿಯ ನಾಯಕರೇ ಇರೋದು. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಅಂದಾಗ ನಮಗೆ ಕಾಣದೇ ಹಿರಿತನ, ಎಲ್ಲ ಹಿರಿಯ ನಾಯಕರೇ. ಹಾಗಾಗಿ ಮಾಧ್ಯಮದವ್ರು 1000 ಕೇಳ್ತಾರೆ ಸರ್, ಕನ್ಫ್ಯೂಷನ್ಸ್ ಇರುತ್ತೆ. ಈ ಪ್ರತಿಪಕ್ಷದವ್ರು ಏನೋ ಹೇಳ್ತಾರೆ, ಹಿಂಗಿದೆಯಂತೆ, ಹೌದಾ ಅಂದರೆ ಇನ್ನೂ ಹಿರಿಯರಲ್ವಾ, ಪ್ರಬುದ್ಧವಾಗಿ ಹೇಳ್ಬೋದು. ಅಂಥದ್ದು ಯಾವುದೇ ಚರ್ಚೆ ಇಲ್ಲ ಅನ್ಬೋದು.
ಅದು ಹಂಗಲ್ಲ ಹಿಂಗೆ ಸೆಪ್ಟೆಂಬರ್ ಅಲ್ಲ ನವೆಂಬರ್ ಅಂತ ಹೇಳ್ತಿರೋರು ನೀವೇ, ನಿಮ್ಮ ಹಿರಿಯ ನಾಯಕರೇ, ಸಂಪುಟ ಪುನರ್ರಚನೆ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಸುಮ್ಮನೆ ಕೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆನ್ನೆ ಮೊನ್ನೆ ಇರಬಹುದು. ನಮ್ಗೆ ಎಲ್ಲರಿಗೂ ಅರ್ಹತೆ ಇದೆ ಅನ್ನೋ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ. ಒಂದು ನಿಮಿಷ ನಾನು ಹೇಳ್ತೇನೆ. ಮುನಿಯಪ್ಪ ಅವರಾಗ್ಲಿ, ನಮ್ಮ ಪರಮೇಶ್ವರ್ ಸಾಹೇಬರಾಗಿರ್ಲಿ, ಅಥವಾ ಇನ್ನು ಬೇರೆ ಬೇರೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಿರುವಂತ ಮತ್ತು ಹಲವಾರು ಬಾರಿ ಶಾಸಕರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿರೋರಾಗ್ಲಿ ಯಾರಿಗೂ ಅರ್ಹತೆ, ಸಾಲು ಸಾಲು ನಾಯಕರುಗಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗುವ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗುವಂಥ ಅರ್ಹತೆ ಮತ್ತು ಆ ತಾಕತ್ತು ದಮ್ ಇರುವಂಥವ್ರು ಭಾಳ ಜನ ಇದ್ದಾರೆ. ಮಾತಾಡ್ತಾರೆ ಕೆಲವರು ಏನೋ ಆ ಎರಡೂ ಮೂರು ಇರುವಂಥ ಮತ್ತು ಚಾಕುಚಕ್ಯತೆಯಿಂದ ನಮಗೆ ಕೊಟ್ಟ ಕೆಲಸ ಕಾರ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ನಿಪುಣರಾಗಿದ್ದಾರೆ ಮತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದು ದಾರಿ ತಪ್ತಾ ಇರೋದಿಲ್ಲ. ಈ ಮಾತುಗಳೆಲ್ಲ ಯಾಕೆ ಬರ್ತಾ ಇದೆ, ಯಾರ್ಯಾರ ಪ್ರೇರಣೆಯಿಂದ ನೋಡಿ. ಅಧಿಕಾರ ಇರುವ ಸಂದರ್ಭದಲ್ಲಿ ನಮ್ಮ ಪಕ್ಷವೇ ಅಲ್ಲ, ಯಾವುದೇ ಪಕ್ಷದಲ್ಲೂ ಕೂಡ ಒಂದು ಕೆಲವು ಮಂದಿ ಇದ್ದೇ ಇರ್ತಾರೆ. ಅವ್ರು ಮಾತನಾಡ್ತಾರೆ. ಅವ್ರು ಮಾತನಾಡೋದು ಬೇಡ ಅಂತ ಹೇಳಕ್ ಸಾಧ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಕೊಟ್ಟಿರುವಂಥ ಆಂತರಿಕ ಸ್ವಾತಂತ್ರ್ಯ ಕೂಡ ಇದೆ. ಮತ್ತು ಕೆಲವು ಪಕ್ಷದ ವಿಚಾರಗಳನ್ನ ನಮ್ಮ ಚೌಕಟ್ಟಿನಲ್ಲೇ ಮಾತನಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ. ಆದ್ರೆ ಎಲ್ಲೆಯನ್ನ ಮೀರುವಂತ ಪ್ರಯತ್ನವನ್ನ ಯಾವುದೇ ನಾಯಕರುಗಳು ಮಾಡಿಲ್ಲ. ಇದು ಸ್ಪಷ್ಟ. ನಮ್ಮ ಪಕ್ಷದ ಆಂತರಿಕ ವಿಚಾರ ನೀವು ಕೇಳಿದ ಪ್ರಶ್ನೆಗೆ ಆಯಾ ಸಮಯದಲ್ಲಿ, ಆಯಾ ಕಾಲಘಟ್ಟದಲ್ಲಿ, ಆಯಾ ದಿನಗಳು ನಾವು ಉತ್ತರ ಕೊಟ್ಟಿದ್ದೇವೆ ಅಂತ ಆಗ್ಲೇ ಕೂಡ ನಾನು ಸ್ಪಷ್ಟಪಟ್ಟಿದ್ದೇನೆ. ಎಲ್ಲೂ ಕೂಡ ದಿನ ಬೆಳಗಾದ್ರೆ ಅರವಿಂದ್ ಲಿಂಬಾವಳಿ ಮನೆಯಲ್ಲಿ, ರಮೇಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ, ಪ್ರತಾಪ್ ಸಿಂಹ, ಯತ್ನಾಳು, ಮತ್ತೊಬ್ರು ಯಡಿಯೂರಪ್ಪ ಅವ್ರ ಮನೆಯಲ್ಲಿ ದೆಹಲಿಗೆ ಒಬ್ಬರು ಭೇಟಿ ಆಗೋದು ಅವೆಲ್ಲ ಏನು ನಡೀತಿದೆ ಆಗಿದ್ರೆ ನೀವು ಬಿಜೆಪಿ ಪ್ರೇರಣೆ ಕಾಣ್ತಾ ಇದೆ. ಈಗ ಯಾರ್ದು ಅಳಿಸ್ಕೊಂಡ್ ಕೂತಿರೋದು 1.5 ವರ್ಷದ ಪ್ರಕ್ರಿಯೆ, ಪಕ್ಷದ ಒಂದು ಪ್ರಕ್ರಿಯೆ. ಏನು ಅಧ್ಯಕ್ಷರು ಬದಲಾವಣೆ ಮಾಡಿದ್ರು, ನಾವು ಸದಸ್ಯತ್ವ ನೋಂದಣಿ ಮಾಡ್ತಿದ್ವಿ, ರಾಷ್ಟ್ರ ಬೂತ್ ಲೆವೆಲ್ ಇಂದ ರಾಷ್ಟ್ರ ಅಧ್ಯಕ್ಷರು ತನಕ ಬದಲಾವಣೆ ಆಗುತ್ತೆ. ಅದೊಂದು ನಿಮಿಷ ಎಳಸು, ಇವ್ರಿಗೆ ಗೊತ್ತೇ ಇಲ್ಲ. ನಾವೆಲ್ಲ ಯಾವ್ದು ಹೇಳಿಲ್ಲ ಮಾತುಗಳು ಅಂತವಲ್ಲ, ನಮ್ಮಲ್ಲಿ ಯಾರು ಮಾತಾಡೋದು ಇಲ್ಲ. ಯಾಕೆ ಜನತೆ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇವರು ದಿನನಿತ್ಯ ಬೆಳಗ್ಗೆ ರಾತ್ರಿ ತನಕ ಇವರು ನಿಮ್ಮ ವಿರೋಧ ಪಕ್ಷದ ನಾಯಕರು ಭಾಷೆ ಕೇಳಿಸ್ಕೊಂಡಿದ್ದೀರಿ ಯಾವತ್ತಾರು ಒಂದಿನ? ಕೇಳಿಸ್ಕೊಳ್ಳಿ ಒಂದ್ಸಾರಿ. ನಾವು ಪ್ರತಿ ವರ್ಷ ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ನಡೆಯುವಂತ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾರದೆ ಸರಿಯಾದಂತ ಕಟ್ಟಿ ಹಾಕುವನ್ನ ಸರ್ಕಾರವನ್ನು ಕಟ್ಟಿ ಹಾಕುವಂತ ಪ್ರಯತ್ನವನ್ನೇ ಮಾಡದೇ ಇರುವಂತ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು 3 ಹಗರಣದಲ್ಲಿ 5 ಎಕರೆ ಕೆಡಿಬಿ ಪ್ರಿಯಾಂಕ ಖರ್ಗೆ ಕೆಡಿಬಿ 5 ಎಕರೆ ಜಾಗ ಏನು ತೋಡಿದ್ರು ಸಿಎಸ್ ಸೈಟ್ ಅದನ್ನು ವಾಪಸ್ ಕೊಡುವಂತದಾಯ್ತು. ಒಂದು ನಿಮಿಷ ಸರ್, 5,000 ಕೋಟಿ ರೂಪಾಯಿ ದುಡ್ಡು ಎಲ್ಲಿ ಸರ್ ಕೊಡಿಸ್ಲೇ ಇಲ್ಲ. ನಮ್ಮ ನೀರಾವರಿ ಯೋಜನೆ ಬಜೆಟ್ ಘೋಷಣೆ ಮಾಡಿದ್ದು ಆಯ್ತು ಸರ್. 28 ಜನ ಎಂಪಿಗಳಲ್ಲಿ 10 ಜನವೋ 15 ಜನವೋ ಎಷ್ಟು ಇದ್ದೀರಿ ಸರ್ ನೀವು? ಅದು ಹೇಳೋದು ಬೇಡ. ಯಾರು ಒಂದು ಶಬ್ದ ಮಾತಾಡಿ 10 ರೂಪಾಯಿ ತಂದ್ಕೊಡಕ್ಕಾಗಲ್ಲ. ದೆಹಲಿಯಿಂದ ಮಂತ್ರಿಗಳು ಇಲ್ಲಿಂದ 4 ಜನ ದೆಹಲಿಯಿಂದ ಶನಿವಾರ ಬರೋದು ಭಾನುವಾರ ಬರೋದು ಮಾತಿತ್ತು. 10 ರೂಪಾಯಿ ನಾನು ಇಂಥ ಯೋಜನೆ ತಂದಿದ್ದೀನಿ ಅಂತ ಪೇಶ್ವೆಗಳು ಅಂತ ನಾನು ಹೇಳಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ದು ಪೇಶ್ವೆಗಳು. ಅವರು ಮಾತಾಡಿಲ್ಲ. ಕರಂದ್ಲಾಜೆ ಅವರು ಬೆಂಕಿ ಹಚ್ಚಕ್ ಮಾತ್ರ ಇಲ್ಲಿ ಬರೋದು. ನನ್ನ ಇಲಾಖೆದು ಕರ್ನಾಟಕಕ್ಕೆ ನನ್ನ ಕ್ಷೇತ್ರಕ್ಕೆ ತಂದಿದ್ದೀನಿ ಒಂದು ಮಾತು ಇಲ್ಲ. ಏನ್ರಿ ಇವರು ಪುಂಖಾನುಪುಂಖವಾಗಿ ಮಾತನಾಡೋದು? ಅದು ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿ ಅಂಕಿ ಅಂಶಗಳ ಸಮೇತ ನಾವು ಕೊಡ್ಬೋದು. ಇವ್ರದ್ದು ಒಂದು ಶಬ್ದನೂ ಇಲ್ಲ. ಒಂದ್ ಫ್ಯಾಕ್ಟ್ರಿ ಉದ್ಯೋಗ ಕೊಟ್ಟಿದ್ದು ಮೇಕೆದಾಟು ಯೋಜನೆ. ನಾನು ಗೆದ್ದು ಮಾರನೇ ದಿನಕ್ಕೆ 24 ಗಂಟೆ ಒಳಗಡೆ ಕೇಂದ್ರ ಸರ್ಕಾರದಿಂದ ಹಸಿರು ನಿಶಾನೆ ತಂದು ಮೇಕೆದಾಟು ಕಟ್ಟೋದಕ್ಕೆ ನಾನು ಪರ್ಮಿಷನ್ ಕೊಡಿಸ್ತೀನಿ, ನೀವು ದುಡ್ಡು ಅಂದಿಸ್ಕೊಳ್ಳಿ. ಏನ್ ಭಾಷೆ? ಆಯ್ತಪ್ಪ, ಆಯ್ತು. ಯಡಿಯೂರಪ್ಪನವ್ರ ಸರ್ಕಾರ ನೀವು ಕೊಡ್ಬೇಕಲ್ಲ. ಆಕ್ರೋಶಭರಿತವಾಗಿ ಯಾರು ಕೂಡ ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯವನ್ನ ಮಂಡಿಸಿಲ್ಲ ಅಂದ್ರೂ ಕೂಡ
ನಮ್ಗೆ ಅಧಿಕಾರ ಬೇಕು ಅಂತ ಹೇಳ್ಕೊಂಡಿಲ್ಲ ಕೂಡ ಅವರವ್ರ ಅಭಿಪ್ರಾಯನ ಅವ್ರು ಹೇಳ್ತಿದ್ದಾರೆ. ಅವ್ರ ವ್ಯಾಪ್ತಿ ಮೀರೇ ಹೇಳ್ತಿದ್ದಾರೆ, ನೀವು ಗಮನಿಸ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಆಸೆ ಆಕಾಂಕ್ಷೆಗಳಿದ್ದಾವೆ ಅನ್ನುವಂಥ ಮಾತಾಡ್ತಾರೆ, ನವೆಂಬರ್ ಕ್ರಾಂತಿಗಳು ಆಗ್ತವೆ ಅಂತ ಮಾತಾಡ್ತಿದ್ದಾರೆ ಅನ್ನೋದಾದ್ರೆ ಇವ್ರ ಆಂತರಿಕವಾಗಿ ಏನು ಸಮಸ್ಯೆ ಇಲ್ಲ ಅನ್ನೋದನ್ನ ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ ಸರ್? ಎರಡು ಬಣಗಳು ಅಲ್ಲ ಸರ್, ಇವ್ರೇನು ಹೇಳ್ತಾರೆ ಗೊತ್ತಾ, ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಈಗ ಇನ್ನೊಬ್ಬ ನಾಯಕರಿಗೆ ಆ ಸ್ಥಾನವನ್ನು ಒದಗಿಸಿ ಕೊಟ್ಟರೆ ರೆಬಲ್ ಆಗೇ ಆಗ್ತಾರೆ ಅನ್ನೋ ಸ್ಥಿತಿ ಇದೆಯಾ ಇಲ್ವಾ? ಹಂಗಾದ್ರೆ ಅದಕ್ಕಿಂತ ಮೇಲಾಗಿ ದಯಮಾಡಿ ಮಾತಾಡುವಾಗ ನಾನು ಯಾರನ್ನು ಡಿಸ್ಟರ್ಬ್ ಮಾಡಿಲ್ಲ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಕೆಲವು 3-4 ವಿಚಾರಗಳು ಮನೆ ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದಾರೆ, ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ನಾನು ಆಗಲೇ ಹೇಳಿದೆ, ದಿನ ಬೆಳಗಾದರೆ ಕೂಡ ಇವರ ಹೇಳಿಕೆಗಳು ಯಾವ ರೀತಿ ಇತ್ತು ಅಂತಂದರೆ, ಹೈಕಮಾಂಡು ಎಷ್ಟು ಸತಿ ಅವರಿಗೆ ವಾರ್ನ್ ಮಾಡಿದ್ರು ಕೂಡ ಮಾತು ಕೇಳಲಿಲ್ಲ ಅನ್ನೋ ಮಟ್ಟಕ್ಕಿದ್ದಾಗ ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ರಾಜಣ್ಣ ಅವ್ರನ್ನ ಯಾವ ಕಾರಣಕ್ಕೆ ನೀವು ತೆಗೆದಿದ್ದು? ರಾಜಣ್ಣ ಅವರು ಫಸ್ಟ್ ಬೋಣಿ ಯಾರು ಹೇಳಿದ್ದು ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತೇಳಿ? ನಿಮ್ಮ ರಾಜಣ್ಣ ಅವರೇ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕರು, ಒಂದು ಬಣದ ಶಾಸಕರವರು, ಸಚಿವರು ಶಾಸಕರಾಗಿದ್ದವರು ಒಂದು ಬಣದವರು, ಒಬ್ಬರು ಪರವಾಗಿ. ಇವತ್ತು ಕೂಡ ಅವರು ಒಬ್ಬರು ಪರವಾಗಿನೇ ಹೇಳಿರೋದು ಅವರೇನೆ. ಯಾಕೆ ಅವರು ಸಸ್ಪೆಂಡ್ ಮಾಡಿದ್ರೆ? ಹಾಗಾದ್ರೆ ನೀವು ಹೇಳಿಕೆಗಳಿಗೋಸ್ಕರನೇ ಸಸ್ಪೆಂಡ್ ಮಾಡಿ ದಯವಿಟ್ಟು. ಆಮೇಲೆ ಬಿಜೆಪಿ ಒಪ್ಕೋಬೇಕು, ಕೆ ಎನ್ ರಾಜಣ್ಣ ಅವ್ರು ಮಾತಾಡಿದ್ದಾರೆ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದು ಆಯ್ತು. ಒಂದು ನಿಮಿಷ, ಮೊನ್ನೆ ನಮ್ಮ ಬಿಜೆಪಿ ವಕ್ತಾರರು ಮಾತಾಡ್ಬೇಕಾದ್ರೆ ಅದೇನೋ ಎಳಸ್ಪದ ಅಂತಕ್ಕಂಥದ್ದನ್ನ ಬಳಕೆ ಮಾಡಿದ್ರು ಮೊನ್ನೆ ಕಾಂಗ್ರೆಸ್ ವಕ್ತಾರರು. ನಮ್ಮ ರಾಮನಗರದ MLA ಇಕ್ಬಾಲ್ ಅವರು ಯಾರ ಬಗ್ಗೆ ಎಳಸು ಅಂತಕ್ಕಂಥದ್ದನ್ನ ಹೇಳಿದ್ದು? ನೀವು ಹೇಳಿದ್ದದು ಎಳಸು, ನಾವು ಎಳಸು ಅಂತಕ್ಕಂಥದ್ದು ನಿಮ್ಮ ನಾಯಕರ ಮಗನಿಗೆ ಹೇಳಿರ್ತಕ್ಕಂಥದ್ದು ಎಳಸು ಅಂತಕ್ಕಂಥದ್ದು ನಾವಲ್ಲ. ದಯಮಾಡಿ ಮಾತಾಡಬೇಡಿ, ದಯಮಾಡಿ ಒಂದು ನಿಮಿಷ ಇರಬೇಕು. ನಾಗೇಂದ್ರ ಅವರೇ, ಪಾಪ ನಿಮ್ಗೆ ಇನ್ನೂ ಆ ಕುದಿ ಹಾಗೆ ಇದೆ, ನಿಮ್ಮ ನಾಯಕರನ್ನ ಸೋಲಿಸಿದ ಕುದಿ ಇದೆಯಲ್ಲ, ಇನ್ನೂ ಹಾಗೆ ಇದೆ. ನನ್ಗೆ ಅವಕಾಶ ಕೊಡ್ತೀರಾ ಇಲ್ವಾ? ನನ್ಗೆ ಒಳ್ಳೆ ಡಿಬೇಟ್ ಆಗ್ಬೇಕಲ್ವಾ? ಒಳ್ಳೆ ಡಿಬೇಟ್ ಆಗಬೇಕಲ್ವಾ? ಅವ್ರು ಹೇಳಿದ್ರು ನಮ್ಮಲ್ಲಿ ಅನೇಕ ಜನ ಸಮರ್ಥರಿದ್ದಾರೆ ಅಂತ ಹೇಳಿ. ನಾನು ಅವ್ರಿಗೆ ಪದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟು ಜನ ಮೂಲತಃ ಕಾಂಗ್ರೆಸ್ ಅವರು 40-50 ವರ್ಷಗಳ ಕಾಲ ದುಡ್ಕೊಂಡ್ಬಂದಿರ್ತಕ್ಕಂಥ ಇಂಥ ಹಿರಿಯ ಮುಖಂಡರುಗಳಿರುವಂಥ ಸಂದರ್ಭದಲ್ಲಿ ಎಲ್ಲ ವಲಸೆ ಬಂದಿರ್ತಕ್ಕಂಥ 2 ಬಾರಿ ಯಾವ ಕಾರಣಕ್ಕೆ ನೀವು ಹಾಗಾದ್ರೆ CM ಕೊಟ್ರಿ? ದಯಮಾಡಿ ಅವರು ಉತ್ತರ ಕೊಡಬೇಕಾಗುತ್ತೆ. ಅವ್ರು ಒಪ್ಕೋಬೇಕು. ಒಂದು ನಿಮಿಷ ನೀವು ಮಾತಾಡಬೇಡಿ, ಒಂದು ನಿಮಿಷ ನೀವು ಹೇಳಿದ್ದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಮಾತಾಡಿಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಒಂದು ಒಪ್ಕೊಳ್ಳಿ, ಮೂಲತಃ ಕಾಂಗ್ರೆಸ್ಸಿಗರಿಗೆ ಶಕ್ತಿ ಇಲ್ಲ ನಡೆಸೋದಿಕ್ಕೆ ಅಂತ ಆದ್ರೂ ಒಪ್ಕೊಳ್ಳಿ, ಅಥವಾ ವಲಸಿಗರು ಬೇರೆ ಕಡೆಯಿಂದ ಬಂದವರೇನೇ ನಮ್ಮಲ್ಲಿ ಶಕ್ತಿ ಅಂತಕ್ಕಂಥದ್ದಾದ್ರೂ ಒಪ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಮಾತು, ಕಾಂಗ್ರೆಸ್ ಹೈಕಮಾಂಡ್ಗೆ ಮೂಲ ಕಾಂಗ್ರೆಸ್ಸಿಗರ ಮೇಲೆ ನಂಬಿಕೆ ಇಲ್ಲ. ಇವತ್ತು ಅದೇ ಪರಿಸ್ಥಿತಿ. ಬೆಂಕಿ ಯಾಕೆ ನೀವು ಹೇಳಿರೋ ಮಾತಿದು? ಒಂದು ನಿಮಿಷ ಆಯ್ತು, ಅವರೇ ಮಾತಾಡಲಿ. ಒಂದು ಡಿಬೇಟ್ ನೀಟಾಗಿ ಬರಬೇಕು. ಸುಮ್ಮನೆ ಹಗಲು ರಾತ್ರಿ ಮಾತಾಡಿದ್ರೆ ನಾನು ವಾಯಿಸಿದೆ ಅಂತ ಮಾತಾಡಿದ್ರೆ ಆಗೋದಿಲ್ಲ. ಆಮೇಲೆ ಹೇಳ್ತಿದ್ರು ಪಾಪ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡಲಿಲ್ಲ ಅಂತಕ್ಕಂಥದ್ದು. 4,500 ಎಲೆಕ್ಟ್ರಿಕ್ ಬಸ್ಗಳು ಕೊಟ್ವಿ. ಮಂಡ್ಯದಲ್ಲಿ ಒಂದು 10,000 ಇರಬೇಕು. ರೇ, ಕರ್ನಾಟಕ 4,500 ಬಸ್ ಕೊಡಿಸ್ತಕ್ಕಂಥದ್ದು ನಿಜ ರೀ? ಇದು ನಿಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತಂದ್ರೆ ನೀವು ವಕ್ತಾರರಾಗಿ ಪ್ರಯೋಜನ ಇಲ್ಲ. ಹಾಗಾದ್ರೆ ನೀವು ಒಂದು ನಿಮಿಷ ಇರ್ರೆ, ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಇದಕ್ಕೇನೆ ಬಂದು ಕೂತ್ಕೊಳ್ಳೋಕ್ಕಿಂತ ಮೊದಲು ಓದ್ಕೊಂಡ್ ಬರ್ಬೇಕು. ಓದ್ಕೊಂಡ್ಬಂದು ಕೂತ್ಕೊಳ್ಳೋದು ದಯವಿಟ್ಟು ಮಾತಾಡಕ್ಕೆ ಹೇಳಿ. ಆಮೇಲೆ 10,000 ನಾವೇನೇನೆ ಕಣ್ಣು ಮುಂದೆ ಮಂಡ್ಯದಲ್ಲಿ ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಲಿಲ್ವಾ ಯುವಕರಿಗೆ? ಉದ್ಯೋಗ ಮೇಳ ಮಾಡ್ಬಿಟ್ಟು ಮತ್ತೊಂದು ಮಾತು ಹೇಳ್ತಿದ್ರು ಪಾಪ. ಯಾಕೆ ಕಾಂಗ್ರೆಸ್ MP ಗಳು ಕರ್ನಾಟಕದಿಂದ ಹೋಗಿಲ್ವಾ? ಯಾವ ದೊಡ್ಡ ಮಾತು ಮಾತಾಡಿದ್ದೀರಾ? ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀರಾ? 94 ಎಳೆ ವಯಸ್ಸಿನಲ್ಲೂ ಕೂಡ ಶ್ರೀಮಾನ್ ದೇವೇಗೌಡರು ಈ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಯಾವ ಮೇಕೆದಾಟು ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ? ನಿಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ತಮಿಳುನಾಡವ್ರನ್ನ ಇವತ್ತು ಒಪ್ಪಿಸಿ 24 ಗಂಟೆಗಳ ಕಾಲ ಒಳಗೆ ನಾವು ಏನಾದ್ರೂ ಕರ್ನಾಟಕಕ್ಕೆ ಮೇಕೆದಾಟು ನೀವು ಒಂದ್ ನಿಮಿಷ ಇರಬೇಕು. ನೀವು ಸುಮ್ಮನೆ ಆ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ಬೇಕು. ಯಾವ ಡಬಲ್ ಸ್ಟ್ಯಾಂಡ್? ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ಕಾರದ ಪಾಲುದಾರಿಕೆ
ಇರುವಂತ ಒಂದು ಪಕ್ಷ ಹೇಳುವ ಮಾತಾ ಇದು. ಒಂದು ನಿಮಿಷ. ನೀರಾವರಿ ಯೋಜನೆಗಳು, ರಾಷ್ಟ್ರೀಯ ಯೋಜನೆಗಳು, ನಿಮಗೆ ಶಕ್ತಿ ನೀವು ದುರ್ಬಲ ಪ್ರಧಾನಿನ ಈ ದೇಶದವರು. ಒಂದು ನಿಮಿಷ ಮೇಡಮ್ ಮಾತಾಡಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಅವ್ರು ಹೇಳ್ತಿದ್ದಾರೆ ದುರ್ಬಲ ಪ್ರಧಾನಿ ಅಂತ ಹೇಳಿ. ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಯಾಕೆ ನಿಮ್ಮನ್ನು ಇವತ್ತು ಜನ ಓಡಿಸಿ ಇವತ್ತು 3 ರಾಜ್ಯಕ್ಕೆ ತಂದಿಕ್ಕಿದ್ದಾರೆ? ದುರ್ಬಲ ಪ್ರಧಾನಿ ಆಗಿದ್ರೆ ಇವತ್ತು ಈ ರಾಜ್ಯ ಇರೋ 3 ರಾಜ್ಯನೂ ಕಳ್ಕೊತೀರಾ. ಮತ್ತೊಂದು ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಒಂದು ನಿಮಿಷ, ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಮೊದಲನೇ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ಇದು ನಾನು ಮೌಲ್ಯಮಾಪನ ಮಾಡ್ತೀನಿ ಇಲಾಖೆವಾರು ಅಂತ ಹೇಳಿ. ಯಾಕೆ ಮೌಲ್ಯಮಾಪನ ನಿಮ್ಮ ಹೈಕಮಾಂಡ್ ಅವ್ರು ಬಂದು ಮಾಡ್ತೀನಿ ಅಂತಕ್ಕಂಥ ಸುರ್ಜಿವಾಲ ಅವ್ರು ಹೇಳಿದ್ರಲ್ಲ, ಯಾಕೆ ಇವತ್ತಿನವರೆಗೂ ಮೊದಲನೇ ವರ್ಷದ ಮೌಲ್ಯಮಾಪನ ಮಾಡಕ್ಕೆ ನಿಮ್ಮ ಕೈಲಿ 2ನೇ ವರ್ಷದ ಮಾಡೋಕ್ಕಾಗಲಿಲ್ಲ? ಸಾಧನೆ ಶೂನ್ಯ ಇತ್ತು. ಕೇವಲ ನೀವು ಆಂತರಿಕ ಕಚ್ಚಾಟದಿಂದಾನೇ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನನ ದಿಕ್ತಪ್ಪಿಸ್ತಾ ಇರ್ತಕ್ಕಂಥದ್ದು ನೀವು ಮಾಡ್ತಿರ್ತಕ್ಕಂಥ ಕೆಲಸ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕೆ ನಿಮ್ಮಲ್ಲಿ ಎಂಪಿಗಳು ಇರಲಿಲ್ವ ಕರ್ನಾಟಕದಲ್ಲಿ? ಯಾಕೆ ನಿಮ್ಮ ಎಂಪಿಗಳು ಮಾತಾಡಲಿಲ್ಲ? ಹಾಗಾದ್ರೆ ಹೌದಪ್ಪ ನಾವು ಮಾತಾಡಿಲ್ಲ ಅಂತ ಬೇಕಾದರೂ ಒಂದು ಮಾತು ಹೇಳೋಣ. ನಿಮ್ಮವರೆಲ್ಲ ಏನು ಮಾಡ್ತಿದ್ರಪ್ಪ ಪಾಪ ಕೂತ್ಕೊಂಡಲ್ಲಿ? ನಿಮ್ಮವ್ರು ಇದ್ದಾರಲ್ವಾ ಅಲ್ಲಿ? ಹೇಳ್ಬೇಕು ಈ ರಾಜ್ಯದ ಸಮಸ್ಯೆಗಳನ್ನ. ಕೇಂದ್ರ ಮಂತ್ರಿಗಳ ಹತ್ರ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹತ್ತಿರಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಮಂತ್ರಿಗಳು, ಎಲ್ಲ ರಾಜ್ಯದ ಎಂಪಿಗಳು ಹೋಗಿ ಅವರ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಮಾತಾಡಿ ಸವಲತ್ತುಗಳನ್ನು ಪಡ್ಕೋತಾ ಇದ್ದಾರೆ. ಒಂದು ದಿನ ನೀವು ಕೇಂದ್ರದಲ್ಲಿ ಯಾರನ್ನು ಭೇಟಿ ಮಾಡಿದ್ರಿ ನೀವು? ರಾಜ್ಯದವರಲ್ವಾ ಕುಮಾರಸ್ವಾಮಿ? ಮೇಡಮ್ ಒಂದು ನಿಮಿಷ, ಈಗ ನಿಮಿಷ ಹೇಳೋ ತನಕ ಕೇಳಿ, ಒಂದು ನಿಮಿಷ ಹೇಳೋ ತನಕ ಕೇಳಿ. ಯಾವುದೇ ಸಣ್ಣ ಮಗು ಕೂಡ ಹೊಟ್ಟೆ ಹಸಿದ್ರೆ ಅಮ್ಮ ಅಳುತ್ತೆ, ಯಾವ್ದನ್ ತನಗೇನು ಬೇಕು ಅನ್ನೋದು. ಇಲ್ಲಿ ಹಂಗಲ್ಲ, ಯಾರು ಕೂಡ ಬಂದು ನಿನ್ಗೆ ಹೊಟ್ಟೆ ಹಸಿತಾ ಇದೆಯಾ ತಿಂತೀಯಾ ಆತಕ್ಕ ಪ್ರಪಂಚದಲ್ಲಿ ಎಲ್ಲೂ ಕೇಳೋರಿಲ್ಲ. ಯಾಕೆ ಅಂತಂದ್ರೆ ಅವ್ರ ಖಾತೆ ಇರ್ತಕ್ಕಂಥದ್ದು ಕೇಂದ್ರದಲ್ಲಿ, ದೇಶದಲ್ಲಿ ಇರ್ತಕ್ಕಂಥ. ಒಂದು ನಿಮಿಷ ರೇ, ನೀವು ಒಂದ್ ನಿಮಿಷ ಇರಬೇಕು. ನೀವು ಯಾವ ಕಾಂಗ್ರೆಸ್ ಹಗಲು ರಾತ್ರಿ ಬೈದಿದ್ರಿ ನಮ್ಮ ಪಕ್ಷದಲ್ಲಿದ್ದು ಅಂತ ನಾನು ನೋಡಿದ್ದೀನಿ. ಶ್ರೀಮಾನ್ ದೇವೇಗೌಡ ಜೊತೆ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾತಾಡಿದವರು, ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಡಬಲ್ ಸ್ಟ್ಯಾಂಡ್ ಬಗ್ಗೆ ಹೇಳ್ರಿ. ಮತ್ತು ನಿಮ್ ಡಬಲ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ರಿ. ನೀವು ನಿಮ್ಗೆ ಸ್ಟ್ಯಾಂಡೇ ಇಲ್ಲ ಅಂತಕ್ಕಂಥ ಸ್ಪಷ್ಟ. ಹೈಕಮಾಂಡ್ ಇಂಟರ್ಫಿಯರ್ ಆಗ್ಲೇಬೇಕಾಗಿದೆ. ಲಾಸ್ಟ್ ಟೈಮ್ ಹೇಳಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ವೆರಿ ಸೂನ್ ಅದಾಗತ್ತಾ? ಅಥವಾ ಹೈಕಮಾಂಡ್ ನಿಜಕ್ಕೂ ಹೈಕಮಾಂಡ್ ಆಗಿದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇಂತನಾರು ಹೇಳಬೇಕು. ಇಲ್ಲ 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತು, ಈ ಜಾಗದಲ್ಲಿ ಇನ್ನು ಮುಂದೆ ಈ ವ್ಯಕ್ತಿ ಮುಂದುವರಿಸ್ತಾರೆ, ಇದನ್ನಾರು ಹೇಳಬೇಕಲ್ಲ. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಮೇಡಮ್. ಈಗ 11ನೇ ತಾರೀಕು ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಹೋಗ್ತಿದ್ದಾರೆ. ಬಿಹಾರ ಚುನಾವಣೆ ಅವತ್ತು 2ನೇ ಫೇಸ್ ಆದಮೇಲೆ 14ರಿಂದ 16 3 ದಿನ ಭೇಟಿ ಇವ್ರದಿದೆ, ಮುಖ್ಯಮಂತ್ರಿಗಳದಿದೆ. ಆ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಮಾಹಿತಿ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ. ಹೈಕಮಾಂಡ್ ತಾಕೀತು ಮಾಡ್ತಾರೆ. ಪ್ರತಿ ಚುನಾವಣೆ ಆದ ತಕ್ಷಣ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣ ಮಾಡೋದು ಅದು ತಾವೆಲ್ಲ ಗಮನಿಸಿದ್ದೀರಾ? ಮೋಸ್ಟ್ಲಿ ಈಗಲೂ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನಿನ್ನೆ ಹೋಗಿ ವಾಪಸ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಹಂಗಾಗಿ ಅವರಿಗೆ ಆಲ್ರೆಡಿ ಅಲ್ಲಿ ಬಿಹಾರ ಎಲೆಕ್ಷನ್ ನೀರಸ ಪ್ರತಿಕ್ರಿಯೆ ಅವ್ರ ಬಗ್ಗೆ, ಒಂದು ಅವ್ರ ನಾಯಕತ್ವದ ಬಗ್ಗೆ ಎಲ್ಲರೂ ನಿಮಗೆಲ್ಲ ಮಾಹಿತಿ ಇದೆ. ಆಮೇಲೆ ಅದಾದ್ಮೇಲೆ ಸಿಗ್ತಾರಲ್ಲೋ ಗೊತ್ತಿಲ್ಲ. 19ನೇ ತಾರೀಕು ಮತ್ತೆ ರಾಹುಲ್ ಗಾಂಧಿ ಅವರೇ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಅಂತ ಕೇಳ್ಪಟ್ಟಿದೆ. ಯಾಕಂದ್ರೆ ನೀವು ಹೇಳ್ದಂಗೆ ನವೆಂಬರ್ 20ಕ್ಕೆ 2.5 ವರ್ಷ ಆಗತ್ತೆ. ಸೊ 19ಕ್ಕೆ ಬಂದ್ಬಿಟ್ಟು ಒಂದಿಷ್ಟು ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಕನ್ವಿನ್ಸ್ ಮಾಡೋ ಸಾಧ್ಯತೆ ಇದೆ ಅಂತ ಒಂದು ಚರ್ಚೆ. ಏನು ಮುಂಚೆ ಚರ್ಚೆ ಆಗಿತ್ತಲ್ಲ 50-50 ಅಂತೇಳಿ 2.5 ವರ್ಷ ಅಂತ, ಆ ರೀತಿ ತಾಕೀತು ಮಾಡ್ಬೋದು ಅಂತ ಒಂದು ಅವರು ಇವ್ರ ಮೂಲಕ ಒಂದಿಷ್ಟು ಜನಗಳಲ್ಲಿ ಸಮಾಜದಲ್ಲಿ ಚರ್ಚೆಗೆ ಬಿಟ್ರು. ಪ್ರತಿಕ್ರಿಯೆ ಹೆಂಗ್ ಬರುತ್ತೆ ಅಂತ ಹೇಳಿ ನೋಡೋಣ ಅಂತೇಳಿ ಒಂದಿಷ್ಟು ಇವ್ರದೇ ಆದಂಥ ರೀತಿಯಲ್ಲಿ ಚಟುವಟಿಕೆಗಳೆಲ್ಲ ಮಾಡಿದ್ರು. ಯಾಕೆ ಸಹಿಸ್ಕೋಬೇಕು ಜನ? ಅದಕ್ಕೆ ಮೇಡಮ್ ನಿಜವಾಗ್ಲೂ ಜನರು ಬೇಸತ್ ಬಿಟ್ಟಿದ್ದಾರೆ. ಈ ಸರ್ಕಾರ ಯಾವಾಗ ಹೋಗುತ್ತಪ್ಪ ಅಂತೇಳಿ ಶಾಪ ಆಗ್ತಿದ್ದಾರೆ ಮೇಡಮ್. ಕಳೆದ ಜನವರಿಯಿಂದ ಇಲ್ಲಿ ತನಕ ಅಪ್ರಾಪ್ತ ಹೆಣ್ಮಕ್ಳದು ಬಾಲಕಿಯರದು ಎಷ್ಟು ಜನ ಅತ್ಯಾಚಾರ ಮತ್ತೆ ಕೊಲೆ ಆಗಿದೆ ಗೊತ್ತಾ? ಅದ್ರ ಬಗ್ಗೆ ಸೊಲ್ಲೆ ಇಲ್ಲ ಮುಖ್ಯಮಂತ್ರಿಗಳದು. ಮೊನ್ನೆ 9 ವರ್ಷದ ಬಲೂನ್ ಮಾರ ಅಂತ ಅಕ್ಕಿ ಪಿಕ್ಕಿ ಹೆಣ್ಮಗು ಮೇಡಮ್, 9 ವರ್ಷದ ಅರಮನೆ ಎದುರುಗಡೆ ಒಂದು ಟೆಂಟ್ ಹಾಕೊಂಡಿರೋದು. ಅದಕ್ಕೆ ಇದುವರೆಗೂ ಒಂದು ಸಾಂತ್ವನ ಇಲ್ಲ. ಪ್ರಿಯಾಂಕರ್ಗೆ RSS ಇನ್ನೊಂದು ಎಲ್ಲ ಮಾತಾಡ್ತಾರಲ್ಲ, ಅವ್ರ ಮನೆಗೆ ಹೋಗಿ ಭೇಟಿ ಆಗಿಲ್ಲ. ಅದೇ ಗುಲ್ಬರ್ಗಾ ಮೂಲದವ್ರು ಪಾಪ ಬಲೂನ್ ಮಾರಕ್ ಬಂದಿದ್ದಾರೆ. ಇವ್ರಿಗೆ ಮಾನವೀಯತೆ ಮನುಷ್ಯತ್ವ ಇದೆಯಾ ಮೇಡಮ್ ಇವ್ರಿಗೆ? ಆಮೇಲೆ ಗೂಗಲ್ AI ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ 15 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬರಬೇಕಿತ್ತು. ಅದರಿಂದ 30,000 ಉದ್ಯೋಗ ಇಲ್ಲಿ ಸೃಷ್ಟಿ ಆಗಬೇಕಾಗಿತ್ತು. ಇವ್ರು ಕರೆಕ್ಟಾಗಿ DPR ಪ್ರೆಸೆಂಟ್ ಆಗದಲ್ಲೇ ಅದು ಬೆಂಗಳೂರಿಗಂತೂ ಬರೋದಕ್ಕಾಗ್ತಿರಲಿಲ್ಲ. ಟೆಕ್ನಿಕಲ್ ರೀಸನ್ ಇತ್ತು. ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ನೀರಿನ ಅವಶ್ಯಕತೆ ಇತ್ತು. ನೀರೇನು ಕರ್ನಾಟಕ ರಾಜ್ಯದಲ್ಲಿ ಸಿಗೋದೇ ಇಲ್ವಾ? ಮೈಸೂರಲ್ಲಿ ಇಲ್ವಾ? ಅಥವಾ ಕರಾವಳಿ ಭಾಗದಲ್ಲಿ ಇಲ್ವಾ? ವಿಶಾಖಪಟ್ಟಣಮಿಗೆ ಬಿಟ್ಕೊಟ್ರು.
ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಇದೆ, ಓಕೆ, ಅದೊಂದು ಭಾಗ. ಆ ರೀತಿ ಇವರು ಹಲವಾರು ದುರಾಡಳಿತ, ದುರ್ಬುದ್ಧಿ, ದುರಹಂಕಾರದ ಒಂದು ಏನಿದೆ ನಡೆ ಇದೆಯಲ್ಲ, ಇದ್ರದ ಮೂಲಕ ಕರ್ನಾಟಕ ರಾಜ್ಯ ಅಧೋಗತಿಗೆ ಹೋಗ್ತಾ ಇದೆ. ಆಮೇಲೆ ಪ್ರೈವೇಟ್ ಲಿಮಿಟೆಡ್ ನಿಂದ ಆಮೇಲೆ ಮೇಡಮ್ ಕೋಟಿ ಹೂಡಿಕೆ ಸ್ವಾಮಿ ಮೊದಲು ಬೆಂಗಳೂರು 1500 ಕೋಟಿ 600 ಕೋಟಿ ಗುಂಡಿ ಮುಚ್ಚಲಿ, ಮೊದಲು 1500 ಕೋಟಿ ಕತೆ ಆಮೇಲೆ ಇರ್ಲಿ. ದಿನ ಬೆಳಗ್ಗೆ ಜನ ಸಾಯ್ತಾ ಇದ್ದಾರೆ, ಗುಂಡಿಗಳು ಮುಚ್ಚಲಿ ಮೊದಲು, ಗುಂಡಿಗಳು ಮುಚ್ಚಲಿ. ಅಲ್ಲ, ಇವ್ರ ಪಕ್ಷದ ಆಂತರಿಕ ವಿಚಾರ, ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದೇ ಜನರ ಜೊತೆ ಚೆಲ್ಲಾಟ ಆಡಬಾರ್ದು, ಅವರಿಗೆ ಈ ರೀತಿ ತೊಂದರೆ ಕೊಡಬಾರ್ದು, ಆಯ್ತಾ? ಅಲ್ಲ ಸರ್, ಕುಮಾರ್ ಸರ್, ನೀವು ಚುನಾವಣಾ ಪೂರ್ವ ಬಿಡಿ, ನೀವೊಂದು 75 ವರ್ಷದಿಂದ ಏನು ಹೇಳ್ಕೊಬಂದಿದ್ರಿ, ಒಂದು 55ರಿಂದ 60 ವರ್ಷ ಆಡಳಿತದಲ್ಲಿ ಇದು ಬಡವರ ಪಕ್ಷ, ಜನಪರ ಪಕ್ಷ, ಸರ್ವಜನಾಂಗ ಶಾಂತಿಯ ತೋಟ ಅಂತ ಹೇಳಿದ್ರಿ. ಲಾಸ್ಟ್ ಎಲೆಕ್ಷನಲ್ಲಿ 23ರಲ್ಲಿ ನೀವು ಅದನ್ನೇ ಹೇಳಿದ್ದು. ಹಾಗಾದರೂ ನಡ್ಕತ್ತಿದ್ದಾರಾ ಅನ್ನೋ ಪ್ರಶ್ನೆ. ಯಾಕಂತ ಹೇಳಿದ್ರೆ ಜನ ವಿಶ್ವಾಸ ಕಳ್ಕೊತಿದ್ದಾರೆ. ಬೆಲೆ ಏರಿಕೆ ಆಗಿದೆ, 3 ಹೊತ್ತು ಕೂಳ್ ತಿನ್ನಕ್ಕಾಗ್ತಿಲ್ಲ ಸರ್. ನೀವು ಏನೇ 2000 ರೂಪಾಯಿ ಕೊಟ್ಟರು 3 ತಿಂಗಳಿಗೆ ಕೊಟ್ಟರೆ ದಿನ 3 ಹೊತ್ತು ಊಟ ಮಾಡೋಕ್ಕೆ 3 ತಿಂಗಳಾದ್ಮೇಲೆ ಬರೋ 2000 ರೂಪಾಯಿ ವರ್ಕೌಟ್ ಆಗಲ್ಲ. ಒಂದು ನಿಮಿಷ ಮೇಡಮ್, ಇದೇನು ನಿಮ್ಮನ್ನ ಯಾಕೆ ಸಹಿಸ್ಕೋಬೇಕು? ಉಳಿತಾಯ ಉತ್ಸವ ಒಂದ್ ನಿಮಿಷ ಇರ್ಲಿಪ್ಪ. 9 ವರ್ಷದಿಂದ ಲೂಟಿ ಹೊಡೆದ್ರು. LIC ದುಡ್ಡಿಲ್ಲ 33,000 ಕೋಟಿ ಯಾರು ಫ್ರೆಂಡ್ ಕೊಟ್ಟಿದ್ದೀರಿ? ಏನ್ ಹೇಳ್ತಿದ್ದೀರಿ ನೀವು? ಯಾರನ್ನ ದಾರಿ ತಪ್ಪಿಸ್ತಿದ್ದೀರಿ? ನಾನು 50% ಇತ್ತು ನಿಮ್ದು GST ಉಳಿತಾಯ ಉತ್ಸವ. ನನ್ನ ಪ್ರಶ್ನೆಗೆ ಇದೇ ಉತ್ತರನಾ? ಅಲ್ಲ ಸರ್, ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಬೇಕು, ನನಗೆ ಬಿಜೆಪಿ ಬೇಕಾಗಿಲ್ಲ ಸರ್. ನೀವ್ ಹೇಳಿ. ನೀವ್ ಹೇಳಿದ್ರಲ್ಲ, ಒಂದು ನಿಮಿಷ ನಾವೇನೋ ಆಯ್ತಪ್ಪ ತಪ್ಪು ಮಾಡ್ಬಿಟ್ವಿ. 80 ಕೋಟಿ ಜನರಿಗೆ 5 ಕೋಟಿ ಅಕ್ಕಿ ಕೊಡ್ತೀವಿ. ಬಿಜೆಪಿ ಅವ್ರು ತಪ್ಪು ಮಾಡ್ತಾರೆ, ಕಾಂಗ್ರೆಸ್ ಅವ್ರು ತಪ್ಪು ಮಾಡ್ತಾರೆ, JDS ಅವ್ರು ತಪ್ಪು ಮಾಡ್ತಾರೆ. ಆಗಿಲ್ಲ ಅಂದ್ರೆ ಸ್ಥಾನ ಬಿಡಿ. ಎಲ್ಲಾ ಜನರು ಹಸುವಿನಿಂದ ಸಾಯಬಾರದು. ಯಾವುದೇ ಜನರು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ, ಇನ್ನ 5 ಕೆಜಿ ಸಂಬಂಧಪಟ್ಟಂತೆ ಆಮೇಲೆ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು 200 ಯೂನಿಟ್ ಫ್ರೀ ಉಪಯೋಗಿಸ್ತಾ ಇಲ್ವಾ? ಆಗಿದ್ರೆ ಯಾರು ಆಯ್ತು ಬಸ್ಸಲ್ಲಿ ಯಾರು ಹೆಣ್ಮಕ್ಳು ಭಾರತ ದೇಶದಲ್ಲಿ ಯೋಜನೆ ಕೊಟ್ಟ ಸರ್ಕಾರ ನಮ್ದು. ನೀವು ಬಗ್ಗೆ ಮಾತಾಡಿದ್ರೆ ಪ್ರಯೋಜನ. ಬಿಹಾರಲ್ಲಿ ಹೋಗ್ಬಿಟ್ಟು ದುಡ್ಡು ಹಾಕ್ಬಿಟ್ಟು, ಮಹಾರಾಷ್ಟ್ರದಲ್ಲಿ 2,000 ರೂಪಾಯಿ ದುಡ್ಡು ಹಾಕ್ಬಿಟ್ಟು, ಯಾರೇ ಫ್ರೀ ಬೀಸ್ ಬಗ್ಗೆ ಮಾತಾಡಲ್ಲ ಇವರು. ಹೇಳಿ ಸರ್. ಮೇಡಮ್, ಒಂದು ಮಾತು ಹೇಳ್ತಿದ್ದೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರೆ ಒಂದೇ ಒಂದು ಲೈನ್ ನಿಮಗೆ ಕೊನೆಯದಾಗಿ ಹೇಳ್ತಿದ್ದೀನಿ. ಯಾವೊಂದು GST ಬಗ್ಗೆ ತಾವು ಮಾತನಾಡಿದ್ರಿ, 6,25,000 ಕೋಟಿ ಟ್ರಾನ್ಸಾಕ್ಷನ್ ಇತಿಹಾಸ ದಾಖಲೆ ವ್ಯಾಪಾರ ಆಗಿರ್ತಕ್ಕಂಥದ್ದು ನಮ್ಮ ಸ್ವದೇಶಿ ವಸ್ತುಗಳು ಇತಿಹಾಸ ದಾಖಲೆ 6,25,000 ಕೋಟಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲಿ ಅದ್ರ ಬಗ್ಗೆ ಹೇಳಿಕೆ ಕೂಡ ಕೇಳಿ ನೋಡೋಣ. ಅವ್ರಿಗೆ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದಿಲ್ಲ. ಮೊದಲು ಅವ್ರು ಒಳ ಜಗಳ ಕ್ಲಿಯರ್ ಮಾಡ್ಕೊಳ್ಳಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರು ಗಮನ ಕೊಡ್ಲಿ. ರಾಜ್ಯದ ಅಭಿವೃದ್ಧಿ ಆಗ್ಲಿ, ದಿನ ಬೆಳಗಾದ್ರೆ ಕಚ್ಚಾಟ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡೆಫಿನೆಟ್ಲಿ ಬದಲಾವಣೆ ಆಗೋಂಥ ಎಲ್ಲ ಸೂಚನೆಗಳಿದೆ ಮೇಡಮ್. ನವೆಂಬರ್ 19ಕ್ಕೆ ಇವ್ರು ಬರ್ತಾರೆ, ರಾಹುಲ್ ಗಾಂಧಿ ಅವ್ರು ಬರ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಮುಂಚೆನೇ ಚರ್ಚೆ ಆಗಿದೆ ಅಂತೇಳಿ ಸಾಕಷ್ಟು ಜಗಜ್ಜಾಹೀರಾಗಿದೆ ಆ ವಿಚಾರ. ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ ಅಲ್ಲೇ ಅಲ್ಲೋಲ ಕಲ್ಲೋಲ ಆಗೋದು ಸತ್ಯ. ಒಂದು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ರಾಜ್ಯಕ್ಕೆ, ಮೇಡಮ್ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ಲಿ, ಆಯ್ತಾ, ಜನಸಾಮಾನ್ಯರಿಗೆ ಕಷ್ಟಕ್ಕೆ ಸ್ಪಂದಿಸ್ಲಿ, ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿ, ಆಯ್ತಾ, ರೈತರಿಗೆ ಏನು ಸಂಕಷ್ಟದಲ್ಲಿದ್ದಾರೆ, ನೆರೆಯಿಂದ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡ್ಲಿ ಅವರು, ಆಯ್ತಾ. ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು ಸತ್ಯ.
20ನೇ ತಾರೀಕು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಕಚೇರಿಗಳನ್ನು ಸ್ಥಾಪನೆ ಮಾಡುವ ಶಂಕುಸ್ಥಾಪನೆಗೆ ಬರ್ತಾ ಇರೋದು ಸತ್ಯ. ಆ ಕೆಲಸ ನಾವು ಮಾಡಿಸ್ತೇವೆ. ನಮ್ಮ ಪಕ್ಷವನ್ನು ಕರ್ನಾಟಕದಲ್ಲಿ ಸುಭದ್ರವಾಗಿ ಕಟ್ಟೋದಕ್ಕೆ ನಮ್ಮ ಕಾರ್ಯಕರ್ತರು ರಾಜ್ಯದ ಜನತೆ ಬಗ್ಗೆ ಮಾತಾಡಿ. ಕುತೂಹಲ ಇಷ್ಟೇ, ನವೆಂಬರ್ 20ರ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.